ನಾವೆಲ್ಲರೂ ಸಹಜವಾಗಿ ಹೇಳ್ತಾ ಇದ್ದೇವೆ, ಮನುಷ್ಯನಾಗಿ ಹುಟ್ಟುವುದೇ ಬಹಳ ಪುಣ್ಯ ಬೇಕು ಅಂತ. ಬಹಳ ಪುಣ್ಯ ಬೇಕು. ಮನುಷ್ಯನಾಗಿ ಹುಟ್ಟಿದ ಮೇಲೂ ಕೂಡ ಪರಮಾರ್ಥ ಸಿಗಬೇಕು ಅಂದ್ರೆ ಅನೇಕ ಜನ್ಮ ಪುಣ್ಯರಿವಿನ ಲಭ್ಯತೆ. ನಮಗೆ ಬಂಗಾರ ತೊಳಕ್ಕೆ ರೊಕ್ಕ ಬೇಕು, ರತ್ನ ತೊಳಕ್ಕೆ ಅದಕ್ಕಿಂತ ಹೆಚ್ಚಿಗೆ ರೊಕ್ಕ ಬೇಕು. ಅದರಂತೆ ಕಲ್ಲು ಮಣ್ಣು ಆಗೋದಕ್ಕಿಂತಲೂ ಮನುಷ್ಯನಾಗಿ ಹುಟ್ಟಿದಕ್ಕೆ ಹೆಚ್ಚಿಗೆ ಪುಣ್ಯ ಬೇಕೆ. ಮನುಷ್ಯನಾಗಿ ಹುಟ್ಟಿದ ಮೇಲೂ ಮಾನವನಾಗಲಿಕ್ಕೆ ಅದಕ್ಕಿಂತ ಹೆಚ್ಚಿಗೆ ಪುಣ್ಯ ಬೇಕು. ಎಲ್ಲ ಆಕೃತಿದು ಮನುಷ್ಯರಲ್ಲ, ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಕೆಲವೊಬ್ಬರು ರೂಪದ ಮನುಷ್ಯದ ಕಾರ್ಯದ ದನದು. ಅದು ಬೈತಾನೆ, ಯಾಕೆ ಅತ್ತಿ ಹಂಗಿದ್ದೆ, ಯಾಕೋ ಹಣದಂಗಿದ್ದೆ, ಏನು ಮನುಷ್ಯ ಇದ್ದೆ, ಬೈತೇವೆ ನಾವು. ಅರ್ಥ ಏನು? ಮನುಷ್ಯ ಇದ್ದರೂ ಕೂಡ ಮನುಷ್ಯನಂಗೆ ವ್ಯವಹಾರ ಮಾಡೋಂಗಿಲ್ಲ. ಪಶು ಪಕ್ಷಿಗಳು ವ್ಯವಹಾರ ಮಾಡ್ತಾವೆ. ಪಶು ಪಕ್ಷಿಗಳಿಗೆ ಪುಣ್ಯ ಪಾಪ ಗೊತ್ತಿಲ್ಲ. ಮನುಷ್ಯನ್ನೇ ಪುಣ್ಯ ಪಾಪ ಧರ್ಮ ಅಧರ್ಮ ನೀತಿ ಅನೀತಿ ಗೊತ್ತಿದ್ದರೂ ಮನುಷ್ಯ ಏನು ಮಾಡ್ತಾನೆ? ಪಾಪವನ್ನು ಆಚರಣೆ ಮಾಡ್ತಾನೆ, ಅಧಮ ಕಾರ್ಯವನ್ನು ಮಾಡ್ತಾನೆ. ಅದಕ್ಕೆ ಶಾಸ್ತ್ರದ ಹೇಳ್ತಾರೆ, ತಿಳಿಲಾರದೆ ಮಾಡೋದಕ್ಕೆ ಏನೂ ಇಲ್ಲ. ಸಣ್ಣ ಹುಡುಗರು ಏನೇ ಮಾಡೋದಂದ್ರೆ ಅವು ಹುಡುಗರು ಶಿಕ್ಷೆ ಇರೋಂಗಿಲ್ಲ. ಏನಿರ್ತದೆ? ಅದಕ್ಕೆ ರಿಮಾಂಡ್ ಹೋಮ್ ಇರ್ತದೆ, ಎರಡು ಕಪಾಳಿ ಹೊಡಿತಾರೆ. ದೊಡ್ಡವ ಮಾಡಿದ್ರೆ ಮನುಷ್ಯ ಇದೆ ಕತ್ತಿದ್ದೆ ಅಂತಾರೆ, ನಡಿ ಸೇರ್ಕಂತ ಹೇಳ್ತಾರೆ. ಹಾಗೆ ಪಶು ಪಕ್ಷಿಗಳು ತಪ್ಪು ಮಾಡ್ತಾವೆ, ಮಾಡೋಂಗಿಲ್ಲ ಅಂತಲ್ಲ, ಅವಕ್ಕೆ ಶಿಕ್ಷೆ ಇಲ್ಲ. ಪರಂತು ಮನುಷ್ಯನಾಗಿ ತಪ್ಪು ಮಾಡ್ದ ಅಂತ ಕೇಳಿದರೆ ಅವನಿಗೆ ಕ್ಷಮೆ ಇಲ್ಲ. ಪ್ರಶ್ನೆ ಕ್ಷಮೆನೇ ಇಲ್ಲ. ಅವ ಅದ ತಪ್ಪಿನ ಏನು ಫಲ ಅದ ಅದನ್ನು ಭೋಗಿಸಲಿಕ್ಕೆ ಬೇಕು ಅಂತ ಕರ್ಮಗಳನ್ನು ಮಾಡಲಿಕ್ಕೆ ಬರುವುದಿಲ್ಲ. ಪಾಪ ಕರ್ಮಗಳನ್ನು ಮಾಡ್ತಾನೆ ಯಾಕೆ ಮನುಷ್ಯ? ಕಾಮಕ್ರೋಧ ಯುಕ್ತಾಸ್ತು. ಭಗವಂತಗೀತೆಯ ಮನುಷ್ಯ ಕಾಮ ಕ್ರೋಧ ಲೋಭ ಇವು ಮನುಷ್ಯನಿಗೆ ಗೊತ್ತಿದ್ದರೂ ಪಾಪವನ್ನು ಮಾಡ್ತಾನೆ. ಡಾಕ್ಟರ್ ಗೊತ್ತದ, ಡಾಕ್ಟ್ರೇ ತಿರುಬೇಡ ಉಡಬೇಡ ಸೇರಬೇಡ ಅಂತಾರೆ, ಅಂದರೂ ಸೇರ್ತಾನೆ ಕುಡಿತಾನೆ. ಗೊತ್ತಿಲ್ಲ ಅಂತಲ್ಲ, ಗೊತ್ತದ. ಬಹುತೇಕ ಮನುಷ್ಯನಿಗೆ ಗೊತ್ತು ಇಲ್ಲದವ್ರು ಮಾಡೋದಕ್ಕೆ ಅಪರಾಧ ಇರೋಂಗಿಲ್ಲ. ಸಣ್ಣ ಮಕ್ಕಳು 16 ವರ್ಷಕ್ಕೆ ಕೆಳಗೆ ಮಾಡಿದ್ರೆ ಅಪರಾಧ ಇಲ್ಲ ಅವಕ್ಕೆ. 16 ವರ್ಷಕ್ಕೆ ಕೆಳಗೆ ರಿಮಾಂಡ್ ಹೋಮ್ ಅದ, ಶಿಕ್ಷೆ ಇಲ್ಲ ಅವರಿಗೆ. ಅವರು 16 ವರ್ಷ ಮೇಲೆ ಮಾಡ್ತಾನೆ ಅಂದರೆ ಅವನಿಗೆ ಮತ್ತೊಂದು ಗತಿ ಇಲ್ಲ, ಶಿಕ್ಷೆನೇ. ಹೆಂಗೆಂಬಂತಾನೆ, ಹಾಗೆ ಭಾಷೆ ಕೊಡ್ರಿ ಇದು ಹಾಕಿರಿ ಅವನಿಗೆ ಅಂತಾರೆ. ಹಾಗೆ ಮನುಷ್ಯನ ಜೀವನದಲ್ಲಿ ಪಶು ಪಕ್ಷಿಗಳು ಮಾಡಿದ್ರು ಕೂಡ ಅವಕ್ಕೆ ಕ್ಷಮೆ ಅದ. ಸಣ್ಣ ಹುಡುಗರು ಮಾಡಿದ್ರೆ ಕ್ಷಮೆ ಅದ. ತಿಳುವಳಿಕೆಯಾದ ಮನುಷ್ಯ ಪಾಪವನ್ನು ಮಾಡ್ತಾರೆ ಅಂತ ಕೇಳಿದರೆ ಅದಕ್ಕೆ ಕ್ಷಮ ಇಲ್ಲ. ನಾವು ಮಾಡೋದು ಪಾಪ ಯಾರು ನೋಡಿರಿ? ಯಾರು ಗಾಳಿ ನೋಡಿಲ್ಲ, ಬೆಳಕು ನೋಡಿಲ್ಲ. ಅವೆಲ್ಲ ದೇವತಾ ಅಂತ ಹೇಳ್ತಾರಲ್ಲ, ವಾಯುದೇವತಾ ಅಗ್ನಿ ದೇವತಾ ಸೂರ್ಯ ದೇವ. ನೀವೇ ಬಾಯಲ್ಲಿ ಹೇಳ್ತೀರಿ, ದಿನ ಪೂಜೆ ಮಾಡ್ತೀರಿ. ಯಾರಿಗೆ ನೋಡಲಾರ್ದೆ ಹೆಂಗೆ ಮಾಡ್ತೀವಿ? ಮಾಡೋಕ್ಕೆ ಬರೋಂಗಿಲ್ಲ. ಅದು ಅಲ್ಲ, ಅದ್ರಾಗ ಏನಂತಾರೆ ಭಗವಂತ ಹೇಳಿ, ಹೃದಯ ಅರ್ಜುನ ತಿಷ್ಠ, ನಾ ಇಲ್ಲೇ ಇದ್ದೀನಿ. ಎಲ್ಲಿ ಅದನ್ನು ಪರಮಾತ್ಮ ಮನಸ್ಸನಾಗೆ ಅವನು. ನಿಮ್ಮ ಮನಸ್ಸಿಗೆ ಗೊತ್ತಿಲ್ಲದೆ ನೀವು ಪಾಪ ಮಾಡೋಕ್ಕೆ ಬರ್ತದ? ಬರೋಂಗಿಲ್ಲ, ಬರಂಗನೇ ಇಲ್ಲ. ಪರಮಾತ್ಮ ಎಲ್ಲದ ಹುರ್ಜೇತ್ ಅರ್ಜುನ ತಿಷ್ಠಾಮಿ ಭ್ರಮಯನ್ ಸರ್ವಭೂತಾನಿ ಯಂತ್ರ ರೂಢಾನಿ ಮಾಯ. ಗೀತಾ ಪರಮಾತ್ಮ ಹೇಳದ, ಎಲ್ಲರ ಹೃದಯ ಹೇಳ್ಕೊಂತು ನಾನೇ ಪ್ರೇರಣೆ ಮಾಡ್ತೀನಿ. ದೇವರ ಪಾಪ ನೀನೇ ಮಾಡಿಸ್ತೇನೆ, ಪುಣ್ಯನ ಅನ್ನ. ಪಾಪ ನೀ ಹೇಗೆ ಮಾಡ್ತೀವಿ? ಅರೆ ಕೆಲಸ, ಕರೆಂಟ್ ಕೆಲಸ ಏನದ? ಅದು ಬೆಳಕ ಮಾಡೋದು. ಬಲ್ಬ್ ಯಾರ್ದು? ಬಲ್ಬ್ ನಿಂದದು. ಕರೆಂಟ್ 0ಕ್ಕೂ ಬೆಳಗ್ತದೆ, 100ಕ್ಕೂ ಬೆಳಗ್ತದೆ, 1000ಕ್ಕೂ ಬೆಳಗ್ತದೆ. ಕರೆಂಟ್ ಇಲ್ಲ, 0ನೂ ಇಲ್ಲ, 1000ನೂ ಇಲ್ಲ. ಹಾಗೆ ಪರಮಾತ್ಮ ಪಾಪಿ ಪುಣ್ಯ ಎಲ್ಲರಲ್ಲಿ ಕೂಡ ಪರಮಾತ್ಮ ಪಾಪ ಮಾಡೋಕ್ಕೂ ಅವನೇ ಕರೆಂಟೇ, 0ಕ್ಕೂ ಕರೆಂಟೇ, 100ಕ್ಕೂ ಕರೆಂಟೇ. ಪರಂತು ಬಲ್ಬ್ ಹಚ್ಚೋದು ನಿನ್ನ ಕೈಯಾಗ. ಇನ್ನು 100 ಹಚ್ಚಲು
ಏನು 1000 ಹಚ್ಚಲು ಏನು 0 ಹಚ್ಚಲು ಅಂತ ನಿನ್ನ ಕೈಯಾಗದ. ಅದನ್ನು ನೀ ತಿಳ್ಕೋಬೇಕು. ಅದಕ್ಕೆ ಬುದ್ಧಿ ಅಂತ ಪರಮಾತ್ಮ ಮನುಷ್ಯನ ಮೇಲೊಂದು ಕೊಟ್ಟಾನ. ಯಾರಿಗೆ ಕಲ್ಯಾಣ ಆಗುದದ ಪರಮಾತ್ಮ ಅವ್ರಿಗೆ ಬುದ್ಧಿ ಕೊಡ್ತಾನೆ. ಯಾರು ಹಾಳು ಮಾಡೋದ ಅವ್ರ ಬುದ್ಧಿ ಕಸ್ಕೋತಾನೆ. ಬುದ್ಧಿಯೋಗಂ ದದಾಮ್ಯಹಂ ಬುದ್ಧೇಶ್ ಅಸ್ಮಿ. ಗೀತದ ಪರಮಾತ್ಮ ನಾನು ಯಾರಿಗೆ ಕಲ್ಯಾಣ ಮಾಡ್ಬೇಕಂತೀನಿ ಇಷ್ಟೇ ಇಲ್ಲ, ಅವ್ರಿಗೆ ಬುದ್ಧಿ ಕೊಡ್ತೀನಿ. ಯಾರಿಗೆ ಹಾಳು ಮಾಡ್ಬೇಕಂತೀನಿ ಅವ್ರ ಬುದ್ಧಿ ಹಾಳು ಮಾಡ್ತೀನಿ. ಹೌದಲ್ಲ? ಅರೆ ಗಾಡಿ ಸ್ಟೇರಿಂಗ್ ಅದ ರೀ, ಹಿಂಗೆ ಹೊಳೆದ್ರೆ ಹೋಯ್ತು ವೈಕುಂಠಕ್ಕೆ, ಸೀದಾ ವೈಕುಂಠಕ್ಕೆ ಹೋದೇನೆ. ಬುದ್ಧಿ ಏನು ಪರಮಾತ್ಮ ಮಾಡ್ತಾನೆ, ಯಾರಿಗೆ ಮುಂದೆ ಕೆಟ್ಟ ಬರ್ತದೆ ಅವ್ರ ಬುದ್ಧಿ ಕೆಡಿಸ್ತಾನೆ. ಅದಕ್ಕೆ ಆನೆರಂ ಪಿನ್ನಾಲೆ ಕೈತುಮಣಿ ಶಬ್ದವರಂ ಮುನ್ನಾಲೆ. ಶಾಸ್ತ್ರ ಕೇಳುವರಂ ಪಿನ್ನಾಲೆ ದುರ್ಬುದ್ಧಿಯವರಂ ಮುನ್ನಾಲೆ. ರಾಜರ ಆನೆ ಬರೋಕ್ಕಿಂತ ಮೊದಲು ಆನೆ ಗಂಟೆ ಸಪ್ಪಳು ಬರ್ತದೆ, ಹೊಂಟರ ರಾಜ. ಫೈರ್ ಬ್ರಿಗೇಡ್ ಬರೋಕ್ಕಿಂತ ಮುಂಚೆ ಅದ್ರ ಹಾರ್ನ್ ಬರ್ತದೆ, ಎಲ್ಲಿ ಬೆಂಕಿ ಹೊತ್ತದ ಕಾಣ್ತದೆ ಅಂತೇಳಿ ನಾವು. ಹಾಗೆ ಯಾರಿಗೆ ಕೆಟ್ಟ ಆಗೋದದ ಅವ್ರಿಗೆ ಮೊದಲು ಕೆಟ್ಟ ಬುದ್ಧಿ ಬರ್ತದೆ. ಇದು ಹಾರ್ನ್ ಬಂದಾಗ ಯಾವಾಗ ಮಾಡಬಾರ್ದು ಮಾಡಬೇಕು, ತಿನ್ನಬೇಕು, ಕುಡಿಬೇಕು ಅಂತ ಇವನಿಗೆ ಬುದ್ಧಿ ಬಂದದ ಅಂದ್ರೆ ಮುಂದೆ ಕೆಡಕ್ಕೆ ಅದ, ಇವನಿಗೆ ಹಾನಿ ಆಗುತ್ತದೆ, ಇವ ದುಃಖದಾಗ ಬೀಳ್ತಾನೆ, ಅಪಕೀರ್ತಿ ಹೊಂತಾನಂತ ಗ್ಯಾರಂಟಿ ಅದು. ಏನು ಜರೂರತ್ತಿಲ್ಲ ಅದಕ್ಕೆ. ಪರಮಾತ್ಮ ಅದಾನ, ಪರಮಾತ್ಮ ಅಲ್ಲೇ ಕುಂತಾನ, ಬುದ್ಧಿಯಾಗಿ ಕುಂತಾನ. ಡ್ರೈವರ್ ಅವನೇ ಅದಾನ. ಅದಕ್ಕೆ ಗೀತ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆ. ಪರಂತು ಮನುಷ್ಯನ ಏನಪ್ಪ ಅಂತಂದ್ರೆ ನಮ್ಮ ಜೀವನದಲ್ಲಿ ಏನು ಹಾಳಾದ್ರೆ ಹಾಳಾಗಲಿ, ಬುದ್ಧಿ ಹಾಳಾಗಬಾರ್ದು. ಬುದ್ಧಿ ಮತ್ತೆ ಗಳಿಸ್ತಾನೆ. ಇತ್ತು ಬುದ್ಧಿ ಇಲ್ಲಾಂದ್ರೆ ಇದ್ದುದು ಹಾಳಾಗ್ತದೆ, ಬುದ್ಧಿ ಇತ್ತಂದ್ರೆ ಇಲ್ಲದ್ದು ಗಳಿಸ್ತಾನೆ ಮನುಷ್ಯ. ಪರಂತು ನಾವು ಬುದ್ಧಿ ಮಹತ್ವ ಕೊಡೋಂಗಿಲ್ಲ, ದುಡ್ಡಿಗೆ ಮಹತ್ವ ಕೊಡ್ತೇವೆ. ದುಡ್ಡಿಗೆ ಮಹತ್ವ ಕೊಡ್ತೇವೆ. ಆ ದುಡ್ಡು ಯಾರ ಹಂತಕ್ಕೂ ಸದಾ ಇರೋಂಗಿಲ್ಲ. ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ. ಜಗತ್ತಿನೊಳಗೆ ಅತ್ಯಂತ ಚಂಚಲ ಇರೋದು ವಸ್ತು ಎರಡದ, ಒಂದು ನಿಮ್ಮ ಆಯುಷ್ಯ, ಒಂದು ಲಕ್ಷ್ಮಿ. ಹಿಂಗೆ ಐತಿರಿ. ಹೆಂಗಿದ್ದವ್ರು ಹೆಂಗಾಗಿರಿ, ಆಗಿರಲಿ ಇಲ್ಲ. ದುಡ್ಡು ಯಾರ ಮನೆಯಾಗ ಇರೋಂಗಿಲ್ಲ, ಆಯುಷ್ಯ ಯಾರ ಹಂತಕ್ಕೆ ಇರೋಂಗಿಲ್ಲ. ಅದು ಗತಾನು ಗತಿಕೋಲೂಕ ಅದ. ಹ್ಯಾಂಗೆ ನೀರು ಹರಿತದೆ ಹಂಗೆ ಆಯುಷ್ಯ ಹರಿತದೆ, ಹಾಗೆ ಲಕ್ಷ್ಮಿನೂ ಕೂಡ ಹರಿತಾಳೆ. ಹರಿಯುವ ಲಕ್ಷ್ಯ ನಂಬದವರು ಮೂರ್ಖ ಮನುಷ್ಯ. ನಷ್ಟ ಆಗ ಆಯುಷ್ಯ ನಂಬದವನು ಮೂರ್ಖ ಮನುಷ್ಯ. ನಾ ಹಿಂಗೆ ಇರ್ತೀನಂತ ಭರೋಸೆ ಇಲ್ಲ. ಲಕ್ಷ್ಮಿ ಹಿಂಗೆ ಯಾರ ಮನೆಗೆ ಇರ್ತಾಳೆ ಅಂತ ಭರೋಸೆ ಇಲ್ಲ. ನಾವು ಎಷ್ಟೋ ಮನೆ ನೋಡಿ, ರಾಜರು ಎಲ್ಲ ರಾಜರ ಪೋತರಾಜರಿಗೆ ಸಿಂಹಾಸನ ಹಾಕ್ಕೊಂಡ್ರು ಬಾಗಿಲ್ದಾಗ ಕುಂತಾರೆ. ಈಗ ಬಾಗಿಲ್ದಾಗ ಕುಂತಾರೆ. ಅಂಥವ್ರು ಆಗಿಲ್ಲ ಅಂದ್ರೆ ನಾವು ಎಲ್ಲಿ ಅವರು? ಅದಕ್ಕೆ ಅಂತಾರೆ ಮಹಾನುಭಾವರು, ವಿಚಾರ ಮಾಡು. ಜಗತ್ತಿನೊಳಗೆ ಲಕ್ಷ್ಮಿ ನಂಬಿದವರು ಯಾರು ದೊಡ್ಡವರಾಗಿಲ್ಲ, ನಾರಾಯಣ ನಂಬಿದವರು ದೊಡ್ಡವರಾಗಿದ್ದಾರೆ, ಪರಮಾತ್ಮ ನಂಬಿದವರು ದೊಡ್ಡವರಾಗಿದ್ದಾರೆ. ಅದಕ್ಕೆ ಹೇಳ್ತಾರಪ್ಪ ಅಂತ ಕೇಳಿದರೆ ಇಂಥದ್ದು ಅದ. ಈ ಮಾಸದಲ್ಲಿ ಮನುಷ್ಯನಿಗೆ ಏನು ಮಾಡಬೇಕು, ಕರ್ಮ ಕರ್ತವ್ಯ ಅಂತಕ್ಕಂಥದ್ದು ಹೇಳ್ತಾರೆ. ನಮ್ಮಲ್ಲಿ ದಿವಸ, ವಾರ, ಪಕ್ಷ, ಮಾಸ, ಋತು, ವರ್ಷ ಇವೆಲ್ಲ ಕಾಲಗಣನೆಯಲ್ಲಿ ಭೇಗ ಮಾಡಿದ್ದಾರೆ. ಮನುಷ್ಯನಿಗೆ ಯಾವ ಕಾಲಕ್ಕೆ, ಯಾವ ಪಕ್ಷದೊಳಗೆ, ಯಾವ ಮಾಸದೊಳಗೆ ಏನೇನು ಮಾಡಬೇಕು ಅನ್ನತಕ್ಕಂಥದ್ದು ನಿಯಮಗಳನ್ನು ನಮ್ಮ ಶಾಸ್ತ್ರದಲ್ಲಿ ಬರೆದ. ಅದರಂಗೆ ನಡಿಬೇಕು. ಕೋರ್ಟ್ನಾಗ ಹೋಗಿ ನಾ ವಾದ ಮಾಡ್ತೀನಿ ಅಂತಂದರೆ ಕಾನೂನು ಪ್ರಕಾರ ವಾದ ಮಾಡಬೇಕು. ಇಲ್ಲಾಂದ್ರೆ ವಾದ ಮಾಡಿದ್ರೆ ನೀನು ವಾದಕ್ಕೆ ಯಾರು ನಾ ಹೇಳಕತ್ತೀನಿ ನೀನು ಹ್ಞೂ ಅನ್ರಿ ಅಂದ್ರೆ ಗೆಟ್ ಔಟ್ ಅಂತಾರೆ ಅವರು. ಅರೆ ನೀವು ವಾದ ಮಾಡ್ಬೇಕಾದ್ರೆ ಕೋರ್ಟ್ನಾಗ ಕಾನೂನು ಪ್ರಕಾರ ವಾದ, ಲಾ ಬುಕ್ ಅದಾವಲ್ಲಿ, ಆ ಲಾ ಬುಕ್ ಪ್ರಕಾರ ವಾದ ಮಾಡಬೇಕು. ಬಿಟ್ಟು ನಾ ಮನಸ್ಸಿಗೆ ಬಂದಂಗೆ ಮಾತಾಡ್ತೀನಿ ಅಂತ ಕೇಳಿದರೆ ಆ ಮಾತು ಹೇಗೆ ವಕೀಲರು ಕೇಳೋಂಗಿಲ್ಲ, ಜಡ್ಜರು ಕೇಳೋಂಗಿಲ್ಲ. ಅದರಂತೆ ನಮ್ಮ ಶಾಸ್ತ್ರದಲ್ಲಿ ಏನೇ ಮಾಡ್ತೀರಿ, ಪುಣ್ಯ ಮಾಡ್ತೀರಿ, ಪಾಪ ಮಾಡ್ತೀರಿ, ದಾನ ಮಾಡ್ತೀರಿ, ಅದಕ್ಕೊಂದು ನಿಯಮ ಹಾಕಿದಾರೆ.
ಆ ನಿಯಮ ಪ್ರಕಾರವಾಗಿ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೂ ದಿವಸ ತಿಥಿ ವಾರ ಎಲ್ಲ ಹೇಳಿದಾರು. ಯಾವ ಕಾಲಕ್ಕೆ ಯಾವ ಪೂಜೆ ಮಾಡಬೇಕು, ಯಾವ ಸಮಯಕ್ಕೆ ದೇವ್ರ ಧ್ಯಾನ ಮಾಡಬೇಕು, ಯಾವ ಸಮಯಕ್ಕೆ ಅಂತ ಕೇಳಿದರೆ ನಾವು ದಾನ ಜಪ ಮಾಡಬೇಕು, ಇವೆಲ್ಲ ಹೇಳಿದ್ದಾರೆ. ಅದಕ್ಕೇ ನಾವುಗಳನ್ನ ತಪ್ಪು ಏನಪ್ಪ ಅಂತ ಮಾಡಬಾರ್ದು. ಪರಂತು ಈ ಅಧಿಕ ಮಾಸದಲ್ಲಿ 3 ವರ್ಷಕ್ಕೊಬ್ಬರ್ತಕ್ಕಂಥ ಅಧಿಕ ಮಾಸದಲ್ಲಿ ಶಾಸ್ತ್ರದಾಗ ಏನೂ ಮಾಡಂಗಿಲ್ಲ. ಇದಕ್ಕೇನಂದಾರ ಮಲಮಾಸ ಅಂದಾರ. ಅಧಿಕ ಮಾಸಕ್ಕೆ ಮಲಮಾಸ ಅಂದಾರ. ಯಾವ ಪುಣ್ಯಕರ್ಮನೂ ಮಾಡಂಗಿಲ್ಲ ಈ ತಿಂಗಳದಾಗ. ಎಲ್ಲ ತಿಂಗಳಿಗೆ ದೇವತೆ ಅದರ, ಅಧಿದೇವತೆ ಅದರ, ಪೂಜೆ ಅದ, ಚೈತ್ರ ಮಾಸ ಹಿಡ್ಕೊಂಡು ಎಲ್ಲ ಕೊಂಡು ಒಂದೊಂದು ಕೆಲಸ ಮಾಡೋಕ್ಕೆ ಹೇಳ್ಯಾರ. ಈ ಅಧಿಕ ಮಾಸದಾಗ ಏನೂ ಹೇಳಿಲ್ಲ. ಮಲಮಾಸ ಎಲ್ಲರೂ ತಿರಸ್ಕಾರ ಮಾಡಿದರು. ಆವಾಗ ಈ ಅಧಿಕ ಮಾಸದ ಅಧಿದೇವತೆ ಆಗಿರ್ತಕ್ಕಂಥವರು ಎಲ್ಲಿ ಪರಮಾತ್ಮನ ಹಂತಕ್ಕೆ ಹೋದಂತ. ಪರಮಾತ್ಮನ ಹಂತಕ್ಕೆ ಹೋಗೇನಪ್ಪ ಅಂತ ಕೇಳಿದರೆ ದೇವರಿಗೆ ಬೇಡ್ಕೋತು. ಈಗ ಹೆಂಗೆ ಏನೂ ಇಲ್ದವ್ರು ಗೌರ್ಮೆಂಟ್ ಹಂತಕ್ಕೆ ಹೋಗ್ತಾರಲ್ಲ, ನಮ್ಗಿಟ್ಟು ಜಮೀನು ಕೊಡ್ರಿ, ನಮ್ಗಿಟ್ಟು ಜಾಗಕ್ಕೆ ಮನೆ ಕೊಡ್ರಿ ಅಂತ ಹೋಗ್ತಾರಲ್ಲ, ಹಾಗೆ ಅದು ಅಧಿಕ ಮಾಸ. ಎಲ್ಲ ಮಾಸಗಳಿಗೆ ಚೈತ್ರ ಮಾಸಕ್ಕೆ ದೇವತಾ ಅದಾರೆ, ಅಷ್ಟಕ್ಕೆ ದೇವತಾ ಅದಾರೆ. ನನಗೆ ಯಾರೂ ಇಲ್ಲ, ತಿರಸ್ಕಾರ ಮಾಡ್ತಾರೆ. ನನಗೇನಪ್ಪ ಯಾರು ಪೂಜೆ ಇಲ್ಲ, ಪಾಠ ಇಲ್ಲ, ಏನೂ ಮಾಡೋಂಗಿಲ್ಲ. ಮಲಮಾಸದ ಹೆಸರಿಟ್ಟಾರೆ. ಹೇ ಪರಮಾತ್ಮ, ನನ್ನ ಮೇಲೆ ಏನು ಕೃಪಾ ಮಾಡು ಅಂತ ತಿಳ್ಕೊಂಡು ಮಲಮಾಸ ಅಧಿಕ ಮಾಸ ಪರಮಾತ್ಮನಂತೆ ಹೋಯಿತು. ಹೋಗಿ ಒಂದು ಸಾವನ್ನ ಅಳ್ಕೋತು ದುಃಖದಿಂದ. ನನಗೆ ತಿರಸ್ಕಾರ ಮಾಡ್ತಾರೆ. ಯಾರೂ ಏನು ಪೂಜಾ ಪಾಠ ಏನೂ ಮಾಡೋಂಗಿಲ್ಲ, ಮದುವೆ ಇಲ್ಲ, ಮುಂಜೆಲ್ಲ ಹವನಿಲ್ಲ, ಗೃಹ ಪ್ರವೇಶ ಇಲ್ಲ. ನಾನು ಇಷ್ಟು ತಿರಸ್ಕಾರ ಮಾಡ್ಯಾರ, ಹೆಂಗಾರು ಮಾಡಿ ನನ್ನನ್ನು ಕಾಪಾಡು ಅಂತ ಕೇಳಿ ಕಾಲಕ್ಕೆ ಪರಮಾತ್ಮ ಗೋಲೋಕಕ್ಕೆ ಹೋಗಿ ಕೇಳಿದ್ರೆ ಅಲ್ಲಿ ಗೋಲೋಕದ ಅಧಿಪತಿಯಾಗಿರ್ತಕ್ಕಂಥ ಪರಮಾತ್ಮ ಹೇಳ್ತಾನೆ, ವತ್ಸ ಕಿಮತ್ತಂತಂ ದುಃಖಮಗ್ನೋಷಿ ಸಾಂಪ್ರತಂ ಏತಾದೃಶ್ಯಂ ಮಹದ್ ದುಃಖಂ ಕಿಂತೆ ಮನಸ್ಸಿ ವರ್ತತೆ. ಅಳ್ಕೋತು ಹೋಗಿ ಕುಂತ್ಕೊಳ್ಳಿ. ಯಾರಾದರೂ ಕೇಳ್ತಾರೆ, ಅಳಕತ್ತದ ಕೇಳ್ತೀರಿ, ಯಾಕೆ ಏನಾಗಿದ್ದೀರಿ ಅಂತ ಕೇಳ್ತೀರಿ, ಯಾರಾದರೂ ಕೇಳ್ತಾರೆ ದೊಡ್ಡವರು. ಮತ್ತು ಇಷ್ಟು ದುಃಖಿತವಾಗಿ ಎಲ್ಲ ತಿಂಗಳಿಗೆ ಒಬ್ಬೊಬ್ಬರು ದೇವತೆ ಅದರ, ಇದಕ್ಕೆ ಯಾರೂ ಇಲ್ಲ, ಬಂದು ಕೊಡಿ ಕೇಳಿದ್ರೆ ಯಾಕೆ ಏನಾಗ್ಯದ, ನಿನಗೇನು ಕಷ್ಟ ಆಗ್ಯದ, ಏನು ದುಃಖ ಅದ, ಇಲ್ಲಿ ಯಾಕೆ ಬಂದಿದಿ, ನೀ ಅಳ್ತಿ ಯಾಕೆ ಅಂತ ತಿಳ್ಕೊಂಡ್ಕಿಂದ ಪರಮಾತ್ಮ ಕೇಳ್ತಾನೆ, ಪ್ರಶ್ನೆ ಮಾಡ್ತಾನೆ. ಆವಾಗ ಅದು ಹೇಳ್ತದೆ, ಅಧಿಕ ಮಾಸ ಹೇಳ್ತದೆ, ದೇವರ ಏನು ಹೇಳಿ, ಅಜ್ಞಾತಂ ಕಿಂಚಿನ್ ನೈವಾಸ್ತಿ ಸರ್ವತ್ರ ಭಗವಂಸ್ತವ ಆಕಾಶೇವ ಸರ್ವತ್ರ ವಿಶ್ವಂ ವ್ಯಾಪ್ತಿ ವ್ಯವಸ್ಥಿತ. ದೇವರ ನಿನಗೇನು ಗೊತ್ತಿಲ್ಲ ಅಂತ ನಾನು ಕೇಳಕತ್ತಿದ್ದೆ. ನೋಡ್ರಿ ಹೆಂಗದ, ಪರಮಾತ್ಮನ ಸರ್ವಜ್ಞ ಅಂತೇಳಿ, ಹೌದಲ್ಲ? ಮತ್ತೆ ಕೇಳ್ತಾರೆ, ಹೌದು, ನೀವು ಕೊಟ್ಟೋದೇ ಹುಡುಗ ಉಣ್ತಾವೆ, ಮತ್ತೆ ಕೇಳ್ತಾರೆ ಏನು ಉಣ್ತಿ ಮಗ, ಮತ್ತು ಇಲ್ಲದು ಕೊಡ್ತಾರೆ, ಇದ್ದುದೇ ಕೊಡ್ತಾರೆ, ಖರೆ ಕೇಳ್ತಾರೆ ಏನು ಉಣ್ತಿ ಮಗ ಅಂತ ಹೆಂಗೆ ಕೇಳ್ತಾರೆ. ಸರ್ವಜ್ಞನಾಗಿರ್ತಕ್ಕಂತಹ ಪರಮಾತ್ಮ ಶ್ರುತ್ವ ಭಗವಾನ್ ಏನಪ್ಪ ಪರಮಾತ್ಮ ಕೇಳ್ತಾನೆ. ಕೇಳಿ ಏನು ಅದಕ್ಕೆ ಅಂತಾನಪ್ಪ, ಯಾಕೆ ನನಗೇನು ದುಃಖದ, ಯಾಕೆ ಬಂದಿದೆ ಇಲ್ಲಿ, ಏನು ಕೆಲಸ ಅದ ಅಂತ ಕೇಳಿದ್ರೆ ಅಂಥದ್ದು ದೇವರು ನಿನಗೆ ಗೊತ್ತಿಲ್ಲದ ಮಾತು ಏನದ, ನೀ ಸರ್ವಜ್ಞ ಇದ್ದಿ, ಜಗತ್ತು ಕರ್ತಾ ಇದ್ದಿ, ಜಗತ್ತು ಧರ್ತಾ ಇದ್ದಿ, ನಿನಗೆಲ್ಲ ಗುರ್ತದ. ನೀ ಇಲ್ಲದ ಜಾಗ ಎಲ್ಲದ, ಆಕಾಶ ಇಲ್ಲದ ಜಾಗ ಎಲ್ಲದ ರೀ, ಆಕಾಶ ಇಲ್ಲದ ಜಾಗ ಎಲ್ಲರದ ಇಲ್ಲ. ಪರಮಾತ್ಮ ಆಕಾಶಕ್ಕಿಂತೂ ದೊಡ್ಡವದಾನಂತ, ಮತ್ತು ಅವ ಇಲ್ಲ ಜಾಗ ಹೆಂಗಿರ್ತದೆ. ಅದಕ್ಕೆ ಹೇಳ್ಯಾರ ಅವರು, ಮುಳ್ಳು ಕೊನೆಯಾಗ ಏಳು ತುದಿಯಾಗ ದೇವ್ರು ಇರ್ತಾನಂತ. ಅದಕ್ಕೆ ಕನಕದಾಸರು ಹೇಳೋದ್ರಲ್ಲ, ಯಾರು ಎಲ್ಲಿ ಎಲ್ಲ ಅಲ್ಲಿ ಹೋಗಿ ಹಣ ತಿಂದು ಬಾ ಅಂದ್ರೆ ಹಳ್ಳಿ ತೊಗೊಂಬಂದ್ರಂತ. ಗುರುಗಳು ಹೇಳಿದ್ರು, ಇದು ಬಾಳೆಹಣ್ಣ ಯಾರು ಇಲ್ಲಿ ಜಗದಾಗ ಹೋಗಿ ತಿಂದು ಬಾ ಅಂದರು. ನಮ್ಮನೆಮ್ಮಂತವ್ರು ಹೋಗಿ ಅದು ಗಿಡದ ಕೆಳಕೊಂತರು, ಬಾತ್ರೂಮ್ನಾಗ ಕುಂತು ತಿಂದು ಬಂದು, ಎಲ್ಲೆಲ್ಲೇ ಹೋಗಿ ತಿಂದು ಬಂದು, ಯಾರು ಇಲ್ಲಲ್ಲಿ. ಅವ ಹಳ್ಳಿ ತೊಗೊಂಬಂದ ಹಣ್ಣ, ಯಾಕೋ ಹಾಗೆ ತೊಗೊಂಬಂದಿದ್ದಿ, ಉಳ್ಕಿದ್ರ ಕಡೆ ನಾವು ಹೋಗಿದ್ದೇವ್ರಿ, ಗಿಡದಾಗ ಕುಂತಿದ್ದೇವ್ರಿ, ನಾವು ಬಾತ್ರೂಮಾಗ ಕುಂತಿದ್ದೇವ್ರಿ, ನಾವು ಮ್ಯಾಳಿ ಮೇಲೆ ಕುಂತಿದ್ದೇವ್ರಿ, ಏನೇನೇ ಹೇಳೋದು. ಇವ ಹಣ್ಣು ಹಾಗೆ ತಂದಿಯಲ್ಲೋ, ಏನಕ್ಕೆ ನೀವು ಯಾರೂ ಇಲ್ಲಲ್ಲಿ ತಿನ್ನಂದಿರಲ್ಲ. ದೇವರ ಆಕಾಶವತ್ ಸರ್ವಗತಶ್ಚ ನಿತ್ತ. ಪರಮಾತ್ಮ ಈಗ ಇದು ಇಲ್ಲರಿ ಯಾರಿದ್ದಾರೆ, ಪೊಳ್ಳು ಇದ್ದಲ್ಲಿ ಅವಕಾಶ ಇಲ್ಲದ ಜಾಗ ಅದಾವೆ ದೇವರೇ, ಪೊಳ್ಳಿಲ್ಲದ ಜಾಗ ಅದಾವೆ. ನಮ್ಮ ಮೂಗನಾಗ ಅದ, ನಮ್ಮ ಕಣ್ಣಾಗ ಅದ, ನಮ್ಮ ಕಿವ್ಯಾಗ ಅದ, ನಮ್ಮ ಬಾಯಾಗ ಅದ, ನಮ್ಮ ಹೊಟ್ಯಾಗ ಅದ. ಆ ಪೊಳ್ಳಿಲ್ಲಿ ಯಾರು ಇರ್ತೀರಿ, ಪೊಳ್ಳು ಅದಲ್ಲ.
ಇದು ಆಕಾಶ ಸರ್ವಗತಶ್ಚ ನಿತ್ಯ. ಪ್ರತಿಯೊಳಗೆ ಮನೆ ಒಳಗೆ ಮನೆ ಹೊರಗೆ ಹೆಂಗೆ ಎಲ್ಲ ಕಡೆ ಆಕಾಶ ತುಂಬ್ಯದ ಹಂಗೆ ಗುರುಗಳ ದೇವರು ಇಲ್ಲದ ಜಾಗ ಎಲ್ಲಿ? ಅದಕ್ಕೆ ನಾನು ತಿಂದಿಲ್ಲ ಅನ್ನೋ ಭಪ್ಪರೇ ಶಿಷ್ಯ ಅಂತ ಆಶೀರ್ವಾದ ಮಾಡಿದ್ರು. ಅವನಿಗೆ ಪರಮಾತ್ಮ ಕೃಪಾ ಅದ. ಅದಕ್ಕೆ ಮಹಾನ್ರು ಹೇಳ್ತಾರೆ ಪರಮಾತ್ಮ ಪರಿಚ್ಛಿನ್ನ ಅಂತ ತಿಳ್ಕೋಬಾರ್ದು. ಅದಕ್ಕೆ ಹೇಳಿದ್ರು ಅಜ್ಞಾತಂ ಕಿಂಚ ನೈವಾತ ಸರ್ವತ್ರ ಭಗವಸ್ತವ ಆಕಾಶವ ಸರ್ವತ್ರ ವಿಶ್ವಂ ವ್ಯಾಪ್ಯವಸ್ಥಿತ. ಏನಾಗ್ಯದಪ್ಪ, ಏನು ತ್ರಾಸದ ಅಂತ ಕೇಳಿದ್ರೆ ಅವ್ರದ್ದು ದೇವ್ರ ನಿನಗೆ ಏನು ಗೊತ್ತಿಲ್ಲ, ನನಗೆ ತ್ರಾಸಾಗೋದು ನಿನಗೆ ಗೊತ್ತಿಲ್ಲ. ತ್ರಾಸ ಎಲ್ಲಿ ಹಾಕದು? ಇಲ್ಲಿ ಹಾಕದು. ನೀ ಎಲ್ಲಿದ್ದಿ? ಇಲ್ಲೇ ಇದ್ದಿ. ಹೃದಯರ್ಜುನ ತಿಷ್ಟಾನ ಎಲ್ಲಿ ಹಾನು ಪರಮಾತ್ಮ, ಎಲ್ಲಿ ಹಾನು ಬಲ್ಲಂತ ಜ್ಞಾನಿಗಳು ಬಲ್ಲಿ ಹಾನು. ಪರಮಾತ್ಮ ತಿಳ್ಕೋಬೇಕು. ನಾವು ಜನರನ್ನು ಮೋಸ ಮಾಡಬಹುದು, ಪರಮಾತ್ಮನೇ ಮೋಸ ಮಾಡೋಕ್ಕೆ ಬರ. ಯಾಕೆ ಅವನು ಇಲ್ಲೇ ಅದ, ನಿಮ್ಮ ಮನಸ್ಸೊಳಗದ. ಗೀತಾ ಪರಮಾತ್ಮ ಹೇಳ್ದ ಎಲ್ಲಿದ್ದೆ? ನಾನು ನಿನ್ನ ಮನಸ್ಸಿನೊಳಗಿದ್ದೀನಿ, ನಿನ್ನ ಮನಸ್ಸಿನೊಳಗಿದ್ದೀನಿ. ಅದಕ್ಕೆ ಅಂತಾರೆ ಅವರು, ಹೇ ಪರಮಾತ್ಮ ನಿನಗೆ ಗೊತ್ತಿಲ್ಲದ್ದು ಯಾವುದದ? ಚರಾಚರ ಗತುವ ವಿಷ್ಣು ಸಾಕ್ಷಿ ಸರ್ವಸ್ವ ವಿಶ್ವದೃಕ್ ಕೂಟಸ್ಥೋ ತ್ವಯಿ ಸರ್ವಾಣಿ ಭೂತಾನಿ ವ್ಯವಸ್ಥಿತೆಯ ಸಂಸ್ಥಿತಾನಿ ಜಗನ್ನಾಥ ಕಿಂಚಿತ್ ಭವತಾವಿನ ಕಿಂ ಜಾನಾಶ ಭಗವನ್ ನಿರ್ಭಾಗ್ಯಶ್ಚ ಮಮಗತ. ಕೃಷ್ಣ ಪರಮಾತ್ಮನಂತೆ ಕೂಗಿ ಅಧಿಕ ಮಾಸ ಅಳಕತ್ತಂತ. ಯಾಕೆ? ನಾನು ಈ ತಿಂಗಳದಾಗ ಯಾರು ಪೂಜೆ ಮಾಡೋಂಗಿಲ್ಲ, ಪಾಠ ಮಾಡೋಂಗಿಲ್ಲ, ಲಗ್ನ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ನನಗೆ ತಿರಸ್ಕಾರ ಮಲಮಾಸ ಅಂತಾರೆ, ಮಲಮಾಸ ಅಂತಾರೆ. ಇದು ಒಳ್ಳೆಯ ತಿಂಗಳಲ್ಲ ಅಂತಾರೆ. ಅದಕ್ಕೆ ಯಾರು ಏನು ಮಾಡೋಂಗಿಲ್ಲ, ನಂಗೆ ತಿರಸ್ಕೃತ ಮಾಡ್ಯಾರ. ದೇವರು ನಿನಗೆ ಗೊತ್ತಿಲ್ಲೇನು? ಎಲ್ಲ ತಿಂಗಳಿಗೆ ಎಟ್ಟೆಟ್ಟು ಮಾಡ್ತಾರೆ, ದೇವ್ರ ಗುಡಿಗೆ ಹೋಗ್ತಾರೆ, ಪೂಜೆ ಮಾಡ್ತಾರೆ, ಗುಡಿ ಕಟ್ಟಿಸ್ತಾರೆ, ದಾನ ಮಾಡ್ತಾರೆ. ನಮ್ಮಂತಾಗಿಲ್ಲ, ಎಲ್ಲನೂ ಕೂಡ ಬಿಟ್ಟು ಬಿಡ್ತಾರೆ. ನನ್ನ ತಿರಸ್ಕಾರ ಮಾಡ್ಯಾರ. ಹೇಗಾರೆ ಮಾಡಿ ಏನಪ್ಪ ಅಂತ ಕೇಳಿದರೆ, ನನ್ನ ಈ ದುಃಖವನ್ನು ನೀನು ಕಳೆದು ನನ್ನ ಸುಖವನ್ನು ಕೊಡು ಅಂತ ಕೇಳ್ತಾರೆ. ಕ್ಷಣ ಲವ ಮುಹೂರ್ತಾಕ್ಷ ಪಕ್ಷ ಮಾಸ ದಿವಾನಿತಂ ಸ್ವಾಮಿನಾಂ ಅಧಿಕಾರಸ್ಥೆ ಮೋದಂತೆ ನಿರ್ಭಯ ಸದಾ. ಜಗತ್ತಿನೊಳಗೆ ಮಾಲಕರಿಲ್ಲದ ವಸ್ತುವೇ ಇಲ್ಲ. ಅದ ಎಲ್ಲಕ್ಕೆ ಮಾಲಕರಲ್ಲ. ಮಾಲಕರಿಲ್ಲದ ವಸ್ತುವೇ ಯಾವುದದು? ಎಲ್ಲದಕ್ಕೊಬ್ಬರು ಮಾಲಕರ. ದಿವ್ಸಕ್ಕೊಬ್ಬ ಮಾಲಕ ಅದಾನ, ಸೋಮವಾರಕ್ಕೊಬ್ಬ ಅದಾನ, ಮಂಗಳವಾರಕ್ಕೊಬ್ಬ ಅದಾನ, ಬುಧವಾರಕ್ಕೊಬ್ಬ ಅದಾನ, ಆಯ್ತಾರಕ್ಕೂ ಅದಾನ, ಶನಿವಾರಕ್ಕೊಬ್ಬ ಶನಿ ಅದಾನ. ನನಗೆ ಯಾರೂ ಇಲ್ಲ. ಈ ತಿಂಗಳು ಬಂದ ಕೂಡ ಯಾರು ಪೂಜಾ ಪಾಠ ಎಲ್ಲ ಬಂದ್ ಮಾಡ್ತಾರೆ. ಅದಕ್ಕೆ ನಿಷಿದ್ಧೋ ಮಲಮಾಸೋಯಂ ಇತಿ ಅಂಧೋ ಅವಟಿಗ ಸದಾ ತಸ್ಮಾದ್ ನಷ್ಟಮಿಚ್ಛಾಮಿ ನಾಹಂ ಜೀವಿತ ಮುತ್ಸಾಯ. ದೇವರೇ, ನಾನು ಸಾಯ್ತೀನಿ, ನಾನು ಇರೋಂಗಿಲ್ಲ. ನನಗೆ ಕಿಮ್ಮತ್ತು ಕೊಡಲಿ ಅಂದ್ರೆ ನಾನು ಯಾಕಿರಲಿ? ನಾನು ಸತ್ತು ಹೋಗ್ತೀನಿ ಅಂತ ತಿಳ್ಕೊಂಡು ಕೃಷ್ಣ ಪರಮಾತ್ಮನಂತೆ ಈ ತಿಂಗಳು ಹೋಗಿ ಮಲಮಾಸ ಹೋಗೇನಪ್ಪ ಅಂತ ಕೇಳಿ ಪ್ರಾರ್ಥನೆ ಮಾಡಿರ್ತದೆ. ಕೂಜೀವಿತಾದ್ವರಂ ಮೃತ್ಯುರ್ ನಿತ್ಯಂ ದಗ್ಧಂ ಕಥಂ ಸೋಬತ್. ಹಿಂಗೆ ಬೇಯಿಸ್ಕೊಂಡು ಅನಿಸ್ಕೊಂಡು ತಿರಸ್ಕಾರ ಮಾಡಿ ದಿನ ಇರೋದಕ್ಕಿಂತಲೂ ಸುಟ್ಕೊಳ್ಳೋದಕ್ಕಿಂತಲೂ ಒಮ್ಮೆ ಬೆಂಕಿ ಬಿದ್ದು ಸಾಯು ಚಲೋ ಅಲ್ಲಂತದ. ದಿನ ಬನವಾಸ ಚಲೋ ಇಲ್ಲ, ಆ ತಿಂಗಳು ಚಲೋ, ಎಲ್ಲರೂ ಬೈತಾರೆ. ಇಟ್ಟು ಬಯಸ್ಕೊಂಡು ಇರೋದಕ್ಕಿಂತಲೂ ನಮ್ಮ ಸತ್ತರ ಕಿರಿಕಿರಿನೇ ಹೋಯ್ತಾರೆ ಅಂತ ನಾ ಬೆಂಕಿ ಬಿದ್ದು ಸಾಯ್ಬೇಕಂತೀನಿ ಅಂತ ತಿಳ್ಕೊಂಡು ಹೇಳ್ತಾರೆ. ಕುಜೀವಿತವಾದ್ವಾರ ಮೃತ್ಯು ನಿರ್ದಗ್ಧ ಕಥಂ ಸಪೇತ್ ಅತಃ ಪರಂ ಮಹಾರಾಜ ವಕ್ತವ್ಯಂ ನ ವಶಿಷ್ಯತೆ. ನಿನ್ನ ಮುಂದೆ ಕೃಷ್ಣ ಮುಂದೆ ಹೋಗಿ ಹೇಳ್ತದ್ದು ಈ ತಿಂಗಳ ಆಯ್ತು ಹೋಗಿದ್ದು, ಹೆಚ್ಚಿಗೆ ಏನು ಮಾತಾಡಬೇಕು? ನಿನಗೆಲ್ಲ ಗೊತ್ತದ, ನೀ ದೇವರಿದ್ದಿ, ಮಾತಾಡೋಂಗಿಲ್ಲ, ಒಟ್ಟು ನಾನು ಸಾಯ್ತೀನಿ ಅಂತ ಈ ಅಧಿಕ ಮಾಸದ ಅಂದ ಕಾಲಕ್ಕೆ ಪರಮಾತ್ಮ ಅಂತಾನೆ ಪರದುಃಖ ಅಸಹಿಷ್ಣುತ್ವ ಉಪಕಾರ ಪ್ರಿಯೋ ಮತಃ ವೇದೇಶು ಪುರಾಣೇಶು ಪ್ರಸಿದ್ಧ ಪುರುಷೋತ್ತಮ. ಈ ಪರಮಾತ್ಮ ಎಲ್ಲ ಶಾಸ್ತ್ರದಲ್ಲಿ ನೀ ಪುರುಷೋತ್ತಮ ಅಂತಾರೆ. ನಿನಗೆ ನೀ ಯಾರ ದುಃಖನೂ ನೋಡೋಂಗಿಲ್ಲ ಕೇಳೋಂಗಿಲ್ಲ ಅಂತ ನಿನಗೆ ದಯಾವಂತ ಅಂತಾರೆ. ಅಷ್ಟೇ ಪರದುಃಖ ಅಸಹಿಷ್ಣುತ್ವಂ ಕರುಣತ್ವಂ. ಇನ್ನೊಬ್ಬರ ದುಃಖ ಸಹನ ಯಾರಿಗೆ ಮಾಡೋಂಗಿಲ್ಲ, ಅವ್ರಿಗೆ ಕರುಣಾಗುಣ ಉಳ್ಳವರು ಅಂತಾರೆ. ನಾರೇ ಇಷ್ಟು ದುಃಖ ಆಗಿ ನಿನ್ನ ಮುಂದೆ ಬಂದೀನಿ, ನೀನು ನನಗೆ ಏನು ಮಾಡ್ತೀನಿ ನೋಡು ಅಂತ ತಿಳ್ಕೊಂಡು ಅದಕ್ಕೆ ಹೇಳ್ತಾ ನಿಜ ಧರ್ಮ ಸಮಾಲೋಚ್ಯ ಯಥಾರುಚಿ ತಥಾತು. ದೇವ್ರಿಗೆ ಹೇಳ್ತು, ನಾನು ದುಃಖ ನಿನಗೆ ಹೇಳೀನಿ, ನಿನಗೆ ಹ್ಯಾಂಗೆ ಚಲೋ ಅನ್ನಿಸ್ತಾ ಹಂಗೆ ಹೋಗಿ ಸಾಯಿ ಅಂದ್ರೆ ಸಾಯ್ತೀನಿ, ಮತ್ತು ಸಾಯ್ಬೇಡ ಅಂದ್ರೆ ಮತ್ತು ಏನು ಮಾಡಲಿ ಹೇಳು, ನೀನು ತಿಳಿದದ್ದು ಅಂತ ತಿಳ್ಕೊಂಡು ಪುನಃ ಪಾಮರೇಣ ನ ವಕ್ತವ್ಯ ಪ್ರಭು ಮಹಾನ್. ಪುನಃ ಏನಪ್ಪ ಅಂದ್ರೆ
ಅದು ಹೇಳಿ ನಾ ಸಾಯ್ತೇನೆ ಅಂತ ತಿಳ್ಕೊಂಡ್ಕಿಂದ ಅದು ಅಧಿಕ ಮಾಸ ಹೋಗಿ ಪರಮಾತ್ಮ ಹಂತಕ್ಕೆ ಏನಪ್ಪ ಅಂತ ಕೇಳಿದರೆ ಅದು ಅಳಕತ್ತು. ಆವಾಗೇನಪ್ಪ ಅಂತ ಕೇಳಿದರೆ ಪರಮಾತ್ಮ ಕೃಪಾವಂತನ. ಪರಮಾತ್ಮನಿಗೆ ಏನಂತಾರೆ? ದಯಾವಂತ, ಕೃಪಾವಂತ, ಭಗವಂತ ಅದ. ಅದು ಪರದುಃಖ ಅಸಹಿಷ್ಣುತ್ವ, ಇನ್ನೊಬ್ಬರ ದುಃಖವನ್ನು ಸಹನ ಆಗೋದಿಲ್ಲ. ಅವರಿಗೆ ದಯಾಳು ಅಂತ. ದಯಾಳು ಅಂದರೆ ಏನು? ಬೆಳಕತ್ತರು ಆಯ್ತು ಇದ್ದರೆ ಬಿದ್ದಾರೆ ಬಿಡು, ಅವ್ನ ಕರ್ಮ ಅನ್ಕೋತ ಹೋಗ್ತಾರಲ್ಲ ಅವ್ರು, ದಯಾವಂತರಲ್ಲ. ಇನ್ನೊಬ್ಬರ ದುಃಖವನ್ನು ಯಾರಿಗೆ ಸಹನ ಆಗುವುದಿಲ್ಲವೋ ಅವರಿಗೆ ದಯಾವಂತ ಅಂತ ಕೇಳ್ತಾರೆ. ಅದನ್ನು ಈ ಕಥೆ ಏನಪ್ಪ ಅಂದ್ರೆ ನಾರದ ಹೇಳ್ತಾ ಇದ್ದಾರೆ. ಅದು ಕೃಷ್ಣ ಪರಮಾತ್ಮ ಅಂತ ಶೃಣುತತ್ರ ವೃತ್ತಾಂತಂ ಪ್ರಖ್ಯಾಮಿ ಸಮಗ್ರತಃ ನೇತ್ರಕೋಣ ಸಮಾಧಿಷ್ಟ ತದಾನಿಂ ಹರಿಣ ಅರ್ಜುನ ವಿಜಯಾಮಾಸ ಪಕ್ಷೇಣ ತಮ್ಮ ಮಾಸಂ ಮೂರಿಸ್ತಂ ಖಗು ಉತ್ತಿತ ಪುನರೇ ನೈತನ್ಮೇ ರೋಚತೆ ಇಹು. ಯಾವಾಗ ಈ ಅಧಿಕ ಮಾಸ ಹೋಗಿ ನಾರಾಯಣ ಹಂತಕ್ಕೆ, ಕೃಷ್ಣ ಹಂತಕ್ಕೆ ಹೋಗಿ ಅತಿವತ್ತು ಹೇಳ್ತು, ನಾನು ಪೂಜೆ ಮಾಡೋಂಗಿಲ್ಲ, ನಂದು ದಾನ ಮಾಡೋಂಗಿಲ್ಲ, ನಂದು ಯಾರು ಏನೂ ಮಾಡೋಂಗಿಲ್ಲ, ಅದಕ್ಕೆ ನಾನು ಸಾಯ್ತೀನಿ ಅಂತ ಹೇಳ್ಕೋತು ಮೂರ್ಛೆ ಆಗಿ ಬಿತ್ತು, ಬೇಹೋಶಿ ಆಗಿ ಬಿತ್ತು. ಏನಪ್ಪ ಅಂತ ಬಿದ್ದು ಕೂಡಲೇ ಏನಪ್ಪ ಅಂತಂದ್ರೆ ಬಹಳ ಸ್ವಲ್ಪ ಬಿದ್ದು ಎಚ್ಚರಾಗಿ ಅಂತದ, ಏ ದೇವ್ರ ನನಗೆ ಬಂದೇ ಹೇಳು, ನಾನು ರಕ್ಷಣೆ ಮಾಡು, ನನ್ನ ಕಾಪಾಡು, ನನ್ನ ಪೂಜ್ಯ ಮಾಡು ಅಂತ ತಿಳ್ಕೊಂಡು ಬಹಳ ಪಾಯಿ ಜಗದ್ಧಾತ ಪಾಯಿ ವಿಷ್ಣು ಜಗತ್ಪತೆ ಉಪೇಕ್ಷೆ ಕಥಂನಾಥ ಶರಣಂ ಉಪಮ ಆಗತಂ. ದೇವರ ನಿನಗೆ ಭಕ್ತವತ್ಸಲ ಅಂತಾರೆ, ನಿನಗೆ ಶರಣಾಗತ ಅಂತಾರೆ. ನೀನು ಭಕ್ತವತ್ಸಲ ಇದ್ದಿ, ನಾ ಭಕ್ತಿಯಿಂದ ನಿನ್ನ ಪಾದಕ್ಕೆ ಬಂದೀನಿ, ನನ್ನ ತಿರಸ್ಕಾರ ಮಾಡಕತ್ತಾರೆ, ನನಗೆಲ್ಲರೂ ಪೂಜೆ ಮಾಡೋಂಗಿಲ್ಲ, ದಾನ ಕೊಡೋಕ್ಕೆ ತಯಾರಿಲ್ಲ, ಇಂಥದ್ರೊಳಗೆ ನಾ ಬದುಕಲೆ ಹೆಂಗೆ? ಅರೆ ಗಂಡ ಮನೆಗೆ ಹೋದ ಹೆಣ್ಮಗಳಿಗೆ ಅತ್ತಿನ ನೋಡೋಂಗಿಲ್ಲ, ಸೊಸೆ ಮಾವನ ನೋಡೋಂಗಿಲ್ಲ, ಮತ್ತು ಗಂಡು ನೋಡಲಿಲ್ಲ, ಸಾವಂತೇರೆ ನೋಡಂಗನೇ ಇಲ್ಲ, ಅದು ಪ್ರಶ್ನೆ ಇಲ್ಲ. ಗಂಡು ನೋಡೋಂಗಿಲ್ಲ, ಅತ್ತೆ ಮಾವ ನೋಡೋಂಗಿಲ್ಲ, ಅದನ್ನು ಯಾಕಿರಲಿ ಅಂತ ಹೇಳಕ್ಕೆ ಹೋಗ್ತೀನಿ ಸಾಯ್ತೀನಿ ಅಂತ ಹೇಳಲ್ಲ. ಹಾಗೆ ಅಧಿಕ ಮಾಸ ಅಂತೂ ನನಗೆ ನೀವು ಯಾರೂ ಇಲ್ಲ ಅಂದ್ರೆ ನಾ ಇರೋಂಗಿಲ್ಲ, ಸಾಯ್ತೀನಿ ಅಂದ ಕಾಲಕ್ಕೆ ಮೂರ್ಛೆಯಾಗಿ ಬಿದ್ದರೆ ಪರಮಾತ್ಮ ಭಾಳ ದೊಡ್ಡವನ, ಅದಕ್ಕೆ ಸಮಾಧಾನ ಮಾಡ್ತಾನೆ. ಉತ್ತಿಷ್ಟ ಭದ್ರಂ ತೇ ವಿಷಾದಂ ವತ್ಸ ಮಾಕುರು ತ್ವದ್ದುಃಖಂ ದುರ್ನಿವಾರಮ್ಮೆ ಪ್ರತಿಭಾತಿ ನಿರೀಶ್ವರ. ಹೌದು ನಿನಗೆ ಭಾಳ ದುಃಖ ಆಗ್ಯದ, ಯಾರಿಲ್ಲ ಅಂದ್ರೆ ನನಗೂ ಅನ್ನಿಸ್ತದೆ, ನಿನಗೆ ಒಡೆಯರೇ ಇಲ್ಲಲ್ಲ, ಅದಕ್ಕೆ ಕೇಳಿ ನನಗೂ ದುಃಖ ಅನ್ನಿಸ್ತದೆ. ಅದಕ್ಕೇನು ಮಾಡು? ವತ್ಸ ಆಗಚ್ಚ ಮಯಾ ಸಾರ್ಧಂ ಗೋಲಕಂ ಯೋಗಿ ದುರ್ಲಭಂ ಯತ್ರಾಸ್ತೈ ಭಗವಾನ್ ಕೃಷ್ಣ ಪುರುಷೋತ್ತಮ ಈಶ್ವರ. ಹೀಗೆ ಈ ಅಧಿಕ ಮಾಸ ವಿಷ್ಣು ಪರಮಾತ್ಮನ ಮುಂದೆ ಹೋಗಿ ದುಃಖ ಹೇಳ್ಕೊಂಡು, ನನಗೆ ಈ ತಿಂಗಳದಾಗ ಯಾರು ಪೂಜೆ ಮಾಡೋಂಗಿಲ್ಲ, ದಾನ ಮಾಡೋಂಗಿಲ್ಲ, ಪುಣ್ಯ ಮಾಡೋಂಗಿಲ್ಲ, ಇದು ಹೆಸರೇ ಮಲ್ಮಾಸ ಅಂತಾರೆ. ಲಗ್ನ ಏನೂ ಮಾಡೋಂಗನೇ ಇಲ್ಲ, ಗೃಹ ಪ್ರವೇಶ ಮಾಡೋಂಗಿಲ್ಲ, ಮದುವೆ ಮಾಡೋಂಗಿಲ್ಲ, ಏನೂ ಮಾಡೋಂಗನೇ ಇಲ್ಲ ಅಂತ ತಿಳ್ಕೊಂಡು ಆದ ಕಾಲಕ್ಕೆ ಆವಾಗ ಶ್ರೀಮನ್ ಭಗವನ್ ನಾರಾಯಣ ಅದಕ್ಕೆ ಕರ್ಕೊಂಡು ಬಾ, ಏನಾರು ಪ್ಲ್ಯಾನ್ ಮಾಡೋಣ ಬಾ. ಅದೊಂದು ಪ್ಲ್ಯಾನ್ ಮಾಡ್ಬೇಕಲ್ಲ, ನಮಗಾಗಲಿ ಅಂದ್ರೆ ಮತ್ತೇನು ವಿಚಾರ ಮಾಡೋಣ, ಇರ್ತಾರೆ ನೀನು ಉದ್ಧಾರ ಮಾಡೋರು ಸಿಗ್ತಾರೆ, ಜಗತ್ತಿನಾಗ ಯಾರೂ ಇಲ್ಲ ಅನ್ಬೇಡ ಬಾ ಅಂತ ಆ ಮಲಮಾಸಕ್ಕೆ ಕರ್ಕೊಂಡು ಎಲ್ಲಿಗೆ ಹೋದರು? ಗೋಲೋಕಕ್ಕೆ ಹೋದರು. ಎಲ್ಲಿಂದ? ವೈಕುಂಠದಿಂದ ಗೋಲೋಕಕ್ಕೆ ಕರ್ಕೊಂಡು ಹೋದರು. ಎಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅದಾನೆ, ಗೋಪ ವೃಂದ ವಿನೋದನಿ ಪರಮಾತ್ಮ ಅದಾನೆ, ಅಲ್ಲಿ ಕರ್ಕೊಂಡು ಹೋಗೇನಪ್ಪ ಅಂತ ಕೇಳಿದರೆ ಕರ್ಕೊಂಡು ಹೋಗಿದ್ರು. ಗೋಪಿಕಾ ವೃಂದ ಮಧ್ಯಸ್ಥು ದಿವಿಜೋ ಮುರಳೀಧರ ನವೀನ ನೀರದ ಶ್ಯಾಮ ರಕ್ತ ಪಂಕಜ ಲೋಚನ. ಎಲ್ಲಿ ಒಯ್ದರು? ಬೃಂದಾವನಕ್ಕೆ, ಗೋಕುಲ ಕರ್ಕೊಂಡು ಹೋದರು. ಅಲ್ಲಿ ಪರಮಾತ್ಮ ಕೃಷ್ಣ ಇದ್ದ. ಇದು ಕೃಷ್ಣದ ಮಲಮಾಸ. ಕೃಷ್ಣ ಹೆಂಗದಾನೆ? ಅದೇ ಶ್ರೀಮದ್ ಭಾಗವತಗಾರ ಭಾಳ ವರ್ಣನೆ ಮಾಡ್ಯಾರ ದೇವರದು. ಅವ ಹೆಂಗದಾನ? ಗೋಪಿಕಾ ಮಧ್ಯ ವೃಂದಸ್ತು ಕರ್ಕೊಂಡು ಒಯ್ದು ಕೂಡಲೇ ನೋಡ್ತಾನೆ, ಸುತ್ತಮುತ್ತ ಎಲ್ಲ ಕುಂತಾರೆ. ಯಾರ್ರೀ? ಗೋಪಿಕಾ. ಅವನ ಸುತ್ತಿರೋರು ಅವರೇ ಅಲ್ರಿ. ಗೋಪ ದನಕಾಯಿ ಹುಡುಗರು, ಇವಿಟ್ಟು ಮೊಸರು ಮಾರು ಹೆಣ್ಮಕ್ಳು. ಅವನ ಸುತ್ತ ಅವ್ರ ಗೆಳೆಯರೇ ಅವರೇ. ಕೃಷ್ಣನ ಗೆಳೆಯರು ಏನು ರಾಜಾರಾಮಪ್ಪ ಯಾರೂ ಇಲ್ಲ, ಅವ್ರ ಗೆಳೆಯರು ಯಾರಿದ್ದರು? ಎಲ್ಲ ಆಕಳಕ್ಕೆ ದನಕಾಯಿ ಹುಡುಗರು, ಆಮೇಲೆ ಗೋಪಿಕಾ ಹೆಣ್ಮಕ್ಳು ಸುತ್ತ ಎಲ್ಲ ಕುಂತಾರೆ. ಗೋಪಿಕಾ ವೃಂದ ಮಧ್ಯಸ್ಥು ದ್ವಿಭುಜೋ ಮುರಳೀಧರ. ಎರಡು ಕೈ ದೇವರಿಗೆ, ಎರಡು ಕೈಯ ಒಂದು. ಯಾಕೋ
ಮಂದಿಗೆ 4 ಕೈ ಇರ್ತವೆ, 2 ಕೈ ಇರ್ತಾವೆ. ಮತ್ತು 2 ಕೈ ಅಂತ ಹೇಳಿ ಅರೆ ಸಹಸ್ರಭಾವೋ ಅಂತ ಭಗವದ್ಗೀತೆ ಕೇಳಿರಿಲ್ಲ ನೀವು? ಅರ್ಜುನನಿಗೆ 1000 ತಲೆ 1000 ಕೈಗಳಿಂದ ಕೂಡಿಕೊಂಡು ಪರಮಾತ್ಮ ಏನಪ್ಪ ಅಂದ್ರೆ ದರ್ಶನ ಆಗ್ಯಾನ, ವ್ಯಾಪಕ ದರ್ಶನ. ಪರಂತು ಇಲ್ಲಿ ಹ್ಯಾಂಗೆ ಕಾಣ್ತಾನೆ? 2 ಕೈಗಳಿಂದ ಕೂಡಿಕೊಂಡಿರ್ತಕ್ಕಂಥ ಆ ಪರಮಾತ್ಮ. ದಿಭುಜೋ ಮುರಳೀಧರ, ಮತ್ತೇನದ? ಕೈಯಾಗ ಮುರಳಿ ಅದು. ನಮ್ಮಲ್ಲಿ ಎಷ್ಟು ದೇವರದ ಆ ದೇವ್ರ ಕೈ ಒಂದೊಂದು ಆಯುಧ ನೋಡಿರಿಲ್ಲ? ಆಯುಧ ಇಲ್ಲದೆ ದೇವರೇ ಇಲ್ಲ. ಎಲ್ಲ ದೇವ್ರ ಕೈ. ದೇವಿ ಕೈಯಾಗ ಏನದ್ರಿ? ಈಶ್ವರನ ಕೈಯಾಗ ತ್ರಿಶೂಲ. ಎಲ್ಲ ದೇವ್ರ ಕೈಯಾಗ ಒಂದೊಂದು ಸಾಮಾನು ಅದಾವೆ. ಏನು ಸಾಮಾನು? ಹೊಡೆಯೋ ಸಾಮಾನು. ಅವೇನು ಪೂಜೆ ಮಾಡೋ ಸಾಮಾನು? ಹೊಡೆಯೋ ಸಾಮಾನು. ತ್ರಿಶೂಲ, ಖಡ್ಗ, ದೇವಿ ಕೈಯಾಗ ಖಡ್ಗ, ತ್ರಿಶೂಲ, ಮತ್ತೊಂದು ದೇವ್ರ ಕೈ ಗದ. ಇವು ಯಾಕೆ ಅದಾವ ಅಂತ ಕೇಳಿದರೆ, ಪಾಪದವರಿಗೆ ಕೊಲ್ಲಾಕ. ಯಾರು ಪಾಪವನ್ನು ಮಾಡ್ತಾರೆ, ದುರಾಚಾರಿ ಅದಾರ, ಅಂಥವರಿಗೆ ನಾಶ ಮಾಡಲಿಕ್ಕೆ ಪರಮಾತ್ಮ ನಮ್ಮ ಖಾಲಿ ಕೈ ಇದ್ದ ಏನು ಮಾಡ್ತಾನೆ ರೀ? ಏನು ಮಾಡ್ತಾನೆ? ಮನುಷ್ಯನಿಗೆ ಅಧಿಕಾರ 2 ಇದ್ದರೆ ಏನು ಕೆಲಸ ಕೊಡ್ತಾನೆ? ಅಧಿಕಾರ ಬಿಟ್ಟು ಬಂದು ಯಾರು ಕೇಳ್ತಾರೆ? ಅವನಿಗೆ ಕೇಳಂಗಿಲ್ಲ. ಯಾರು ಬಂದು ಕೈಯಾಗ ಏನರ ಇದ್ರೆ ಬೀಳಕ್ಕೆ ಹೋದ್ರೆ ಊರ್ತಾರೆ. ಹಿಂದಕ್ಕೆ ಎಲ್ಲರ ಕೈಯಾಗ ಒಂದು ಬಡಗಿ ಇರ್ತಿದ್ವಿ ಹಿರಿಯರಿಗೆ. ಈಗೆಲ್ಲ ಹೋಗ್ಯಾವ. ಅವ್ರಿಗೆ ಕೇಳ್ಬೇಕು, ಬಡಗಿ ಯಾಕೆ ಹಿಡಿತೀರಿ? ಅವ್ರೆ ಭಾಳ ಚಂದ ಹೇಳ್ತಿದ್ರು. ಜಾರದ್ರೆ ಊರಾಕೆ ಬರ್ತದ್ರೆ, ಏರಿ ಬಂದ್ರೆ ಹೇರಾಕೆ ಬರ್ತದೆ. ಎಷ್ಟು ಚಂದ ಇದ್ರು ಮುದುಕರು, ಭಾಳ ಚಂದ. ಈಗ ನಾಚಿಕೆ ಬರ್ತಾವೆ ಬಡಗಿ ಹಿಡಿಯಕ್ಕೆ. ನಮ್ಗೆ ಬಡಗಿ ಹಿಡಿದ್ರೆ ಏನಂತ ಅವ್ರಂತ, ಜಾರದ್ರೆ ಊರಾಕೆ ಬರ್ತದೆ, ಏರಿ ಬಂದ್ರೆ ಹೇರಾಕೆ ಬರ್ತದೆ. ಬಡಗಿ ಇರ್ಬೇಕು. ಹಂಗೆ ಎಷ್ಟು ದೇವ್ರದ, ದೇವ್ರ ಕೈ ಆಯುಧದಿಂದ ದೇವ್ರು ಯಾವರದ ನೋಡಿ. ಯಾರು ಎಲ್ಲ ಆಯುಧ ಅದಾವ. ಆಯುಧ ಇಲ್ಲದ ದೇವ್ರಂದ್ರೆ ಕೃಷ್ಣ, ಅವನಂತ ಕೊಳದ. ಅದು ಬಿಟ್ಟು ಏನಿಲ್ಲ. ಎಲ್ಲ ದೇವಿ ನೋಡ್ರಿ, ದೇವರು ನೋಡ್ರಿ, ಈಶ್ವರ ನೋಡಿದ್ರಿ ತ್ರಿಶೂಲ, ದೇವಿ ನೋಡಿದ್ರಿ ಖಡ್ಗ, ಮತ್ತೊಬ್ಬರಿಗೆ ಗದ, ಎಲ್ಲ ಆಯುಧ ಅದಾವ. ಅದಕ್ಕೇನಪ್ಪ ಅಂತಂದ್ರೆ ಮಹಾತ್ಮರು ಹೇಳಿದರು, ಪರಮಾತ್ಮ ಭಕ್ತರನ್ನು ಕಾಪಾಡಲಿಕ್ಕೆ ಅವನು ಕೂಡ ಬೇಕು. ಅವನಿಗೆ ಸಾಧನ ಬೇಕು. ಅವನಿಗೆ ಬಿಲ್ಲ ಬಾಣ ಅದ, ಗದ ಅದ, ಏನಪ್ಪ ಖಡ್ಗ ಅದ, ಇವೆಲ್ಲ ಕೂಡ ಹೇಳ್ತಾನೆ ಅವನು. ಅದಕ್ಕೆ ಹೇಳಿದ್ರು ಇಲ್ಲಿ ಹೆಂಗದ ನಾವು? ಪೀತಾಂಬರಧರ ಸೃಗ್ವಿ ವನಮಾಲ ವಿಭೂಷಿತ ಶ್ರದ್ಧತ್ತ ಭೂಷಣ ಪ್ರೇಮ ಭಾಷಣು ಭಕ್ತವತ್ಸಲ ಚಂದನೋಕ್ಷಿತ ಸರ್ವಾಂಗ ಕಸ್ತೂರಿ ಕುಂಕುಮಾನ್ವಿತ ಶ್ರೀವತ್ತಕ್ಷ ಸಂಭ್ರಾಜ ಕೌಸ್ತುಭೇನ ವಿರಾಜಿತ ಸದ್ರತ್ನ ಸಾರಚರಿತ ಕಿರೀಟ ಕುಂಡಲೋಜ್ವಲ. ಆ ಪರಮಾತ್ಮ ಏನಪ್ಪ ಅಂತ ಕೇಳಿದ್ರೆ ಹೆಂಗೆ ಅಂದ್ರೆ, ಈ ಮಲಮಾಸ ಅಳ್ಕೋತು ವಿಷ್ಣು ಪರಮಾತ್ಮನ ಅಂತ್ಯಕ್ಕೆ ನನಗೆ ತಿರಸ್ಕಾರ ಮಾಡ್ಯಾರ. ನನಗೆ ಯಾರೂ ಪೂಜೆ ಮಾಡೋಂಗಿಲ್ಲ, ಈ ತಿಂಗಳದಾಗ ದಾನ ಮಾಡೋಂಗಿಲ್ಲ, ಈ ತಿಂಗಳದಾಗ ಮದಿ ಮುಂಜಿ ಮಾಡೋಂಗಿಲ್ಲ, ನನ್ನ ತಿರಸ್ಕಾರ ಮಾಡ್ಯಾರ ಅಂತ ನಾರಾಯಣ ಹಂತಕ್ಕೆ ಹೋಗಿ ಕೇಳ್ಕೋದ್ರೆ, ಅವ ನಾರಾಯಣಪ್ಪ ಅಂತ ಕೇಳಿದ್ರೆ ಅವನಿಗೆ ಕರ್ಕೊಂಡು ಆ ಮಲಮಾಸ ಕರ್ಕೊಂಡು ಬಾ, ನಿನ್ನ ಕರ್ಕೊಂಡು ನಿಂದು ದುಃಖ ಪರಿಹಾರ ಮಾಡ್ತೇವೆ ಅಂತ ಹೇಳಿ ಕರ್ಕೊಂಡು ಬಂದರು. ಎಲ್ಲಿ? ವೃಂದಾವನಕ್ಕೆ. ಕೃಷ್ಣ ಪರಮಾತ್ಮ ಇತ್ತುಕ್ತ ತಮ್ಮ ಕರೆ ಕೃತ್ವ ಗೋಲೋಕಂ ಗತವಾನ್ ಹರಿ. ಕರ್ಕೊಂಡು ಗೋಲೋಕ ಅಂದ್ರೆ ಎಲ್ಲಿ ಆಕಳೆ ಅದಾವ, ಆಕಳ ಮಧ್ಯದಲ್ಲಿ ಇರ್ತಕ್ಕಂಥ ಅಲ್ಲಿ ಕರ್ಕೊಂಡು ಹೋದರು. ಹೋಗಿ ಏನಪ್ಪ ಅಂದ್ರೆ ಕೇಳಿದ್ರು, ಹೇ ಪರಮಾತ್ಮ, ಇದು ಅಳಕತೆ ಅದ, ಇದು ಸಾಯ್ತಂತ ಕುಂತದ, ಈ ಮಲಮಾಸ, ಇದಕ್ಕೆ ರಕ್ಷಣೆ ಏನಾರೇ ಮಾಡು ಅಂತ ತಿಳ್ಕೊಂಡು ಭಾಳ ಪ್ರಯತ್ನ ಮಾಡೋದ ಕಾಲಕ್ಕೆ ಪರಮಾತ್ಮ ಆ ಲೋಕಕ್ಕೆ ಹೇಳ್ತಾನೆ, ಏನು ಮಾಡಬೇಡ. ಏನು ನನಗೆ ಯಾರು ಚೈತ್ರ ಮಾಸಕ್ಕೆ ಒಂದು ದೇವತಾ, ಎಲ್ಲಕ್ಕೆ ದೇವತಾ ಅದಾವ, ಪರಂತು ಇದಕ್ಕೆ ಯಾರೂ ಇಲ್ಲ, ಯಾರೂ ಪೂಜೆ ಮಾಡೋಕ್ಕೆ ತಯಾರಿಲ್ಲ ಇದವರು. ಅವರಂದರು, ಈಗ ಯಾರೂ ಇಲ್ಲವ್ರು MLA ಹಿಂದಿದ್ದೀನಂದ್ರೆ ಹೆಂಗೆ ಹಾಕದ, ಅಥವಾ ಮಿನಿಸ್ಟರ್ನ ಹಿಂದಿದ್ದೀನಂದ್ರೆ ಎಷ್ಟು ಬಲ ಬರ್ತದೆ ರೀ. ಯಾರೂ ಇಲ್ಲವನಿಗೆ ಮಿನಿಸ್ಟರ ಊರು ಗೌಡ ಹ್ಞೂ ಅಂದರೆ ಎಷ್ಟು ಹಾಕೋದು. ಇನ್ನು MLA MP ಮಿನಿಸ್ಟರ್ನ ಹಿಂದಿದ್ದೀನಂದ್ರೆ ಏನು ಬೇಕಾದ್ರೂ ಮಾಡ್ತಾನೆ. ಆಗ ಈ ಅಧಿಕ ಮಾಸಕ್ಕೆ ದೇವತೆ ಯಾರಿಲ್ಲ, ನನ್ನಲ್ಲಿ ಪೂಜಾ ಪಾಠ ಯಾರೂ ಮಾಡೋಂಗಿಲ್ಲ ಅಂತ ಅಳ್ಕೋತ ಕುಂತ್ರೆ ನಾರಾಯಣ ಅದಕ್ಕೆ ಕರ್ಕೊಂಡು ಗೋಲೋಕಕ್ಕೆ ಹೋದ. ಎಲ್ಲಿ? ಕೃಷ್ಣ ಪರಮಾತ್ಮ ಸಮಸ್ತ ಏನಪ್ಪ ಅಂತ ಕೇಳಿದರೆ ಜನರೊಳಗೆ ಕೂತಿದ್ದ, ಎಲ್ಲ ಲೀಲಾ ಮಾಡ್ತಕ್ಕಂಥ ಪರಮಾತ್ಮ ಕೂತಿದ್ದ. ಕರ್ಕೊಂಡು ಒಯ್ದು ಕೂಡಲೇ ಇದು ಮಲಮಾಸ ಅಡ್ಡು ಬಿತ್ತು, ನಮಸ್ಕಾರ ಮಾಡಿತು. ಕೇಳಿದ್ರು, ಯಾರಿದು ಅಂತ ಕೇಳಿದ ನಾರಾಯಣಗೆ. ಕೃಷ್ಣ, ಏ ದೇವರ,
ಇದು ಮಲಮಾಸ ಅಧಿಕ ಮಾಸ ಅದ ರೀ. ಇದು ಇಡೀ ಜಗತ್ತೇ ತಿರಸ್ಕಾರ ಮಾಡಿದೆ ಇದಕ್ಕೆ. ಏನು ಪೂಜಾ ಪಾಠ ಏನೂ ಮಾಡಂಗಿಲ್ಲ ಇದಕ್ಕೆ. ಮಲಮಾಸ ಅಂದರೆ ತಿರಸ್ಕಾರ ಮಾಡಿದ್ದಾರೆ. ಅದಕ್ಕೆ ನಾ ಯಾಕೆ ಬದುಕಬೇಕು, ಸಾಯಬೇಕು ಅಂತ ಬಂದ. ಹೌದಲ್ಲ, ಗಿಡ ನಿಂದಿರ್ತದೆ ಎದರ ಒಂದು ಬೇರಿನ ಮೇಲೆ. ಎಲ್ಲ ಬೇರು ಕಟ್ಟಾದ್ರೆ ಗಿಡ ಬೀಳ್ತದೆ. ಹಾಗೆ ನನಗೆ ಯಾರೂ ಪ್ರೀತಿ ಮಾಡ್ತಾಯಿರಲಿಲ್ಲ. ದೇವರು, ದಾನವರು ಯಾರೂ ನಾನು ಪ್ರೀತಿ ಮಾಡೋಂಗಿಲ್ಲ. ಯಾವ ವರ್ಣದವರು ನಾನು ಪೂಜೆ ಮಾಡೋಂಗಿಲ್ಲ. ಅದಕ್ಕೆ ನಾ ಯಾಕಿರಬೇಕು, ನಾ ಸಾಯ್ತೀನಿ ಅಂತದೆ. ಅದಕ್ಕೆ ಏನಪ್ಪ ಅಂದ್ರೆ ನಿಮ್ಮ ಹಂತ ಕರ್ಕೊಂಬಂದೇವಿ. ಯಾರ ಹಂತಕ್ಕೆ? ಗೋಲೋಕದೊಳಗೆ ಕೃಷ್ಣ ಹಂತಕ್ಕೆ. ಗೋಲಾಕ್ ಬಂತಲೇ ಜ್ಯೋತಿರಿವ ಸುಮೋಹನಂ ಪರಮ ಅಲ್ಲಾದಕರಂ ಶಶ್ವತ್ ಪರಮಾನಂದ ಕಾರಣಂ. ಜಗನೂ ಇರ್ತಾವಲ್ರಿ. ಜಗ ಹೆಂಗಿತ್ತು ಅನ್ನೋದು ಹೇಳ್ತಾರೆ. ನೀವು ಇಲ್ಲಿ ಬಿಡ್ಕಿಂದ ಎಲ್ಲಿ ಪ್ರವಾಸಕ್ಕೆ ಹೋಗಿರ್ತೀರಲ್ಲಿ, ಹೌದಾ? ಎಲ್ಲಿ ಹೊತ್ತು ಮಾಡಿ ತಿರುಗಾಡ್ಕೋತ ಬಗೀಚದಾಗ ಹೋಗಿರ್ತಾರೆ ಮಂದಿ. ನಾ ಹೋಗ್ಯಾನ ಅಲ್ಲಿ ಗಾರ್ಡನ್ ಅಂತ ಅಲ್ಲೇನದ ರೀ ಮನೇನಾಗ ಅಲ್ಲಿ ಹೋದ್ರೆ ನಿಮಗೇನು ಥೋಡ ಆರಾಮ ಆರಾಮ ಅಂದ್ರೆ ಏನು? ಟಿ ವಿ ಇಲ್ಲ, ಕಿರಿಕಿರಿ ಇಲ್ಲ, ಹೆಂಡ್ತಿ ಏನಂಗಿಲ್ಲ, ಮಕ್ಳು ಏನಂಗಿಲ್ಲ, ಮೊಮ್ಮಕ್ಳು ಬೇರೆ ಆರಾಮಿರ್ತೀರಿ ನೀವು. ಒಂದು 10 ನಿಮಿಷ ಬಂದು ಮಗಳು ಡಬಲ್ ಆಗಲ್ಲ ಲೆಕ್ಕ. ಅಲ್ಲಿರಿ ಒಂದು ತಾಸು ಅರ್ಧ ತಾಸು ನಿಮಗಂತೂ ಮಠಕ್ಕೆ ಬಂದ್ರಿ, ಎಲ್ಲಿ ಗಾರ್ಡನ್ದಾಗ ಕುಂತ್ರೆ ಸ್ವಲ್ಪ ಆರಾಮ ಅನ್ನಿಸ್ತದೆ. ಹಾಗೆ ಏನಪ್ಪ ಅಂತ ಕೇಳಿದರೆ ಅಲ್ಲಿ ಹೋದ ಕೂಡಲೇ ಯಾವ ಲೋಕ? ಗೋಲೋಕಕ್ಕೆ ಹೋದ ಕೂಡಲೇ ಮಲಮಾಸಕ್ಕೆ ಕರ್ಕೊಂಡು ಹೋದ. ಅಲ್ಲಿ ಹೋದ ಕೂಡಲೇ ಸ್ವಲ್ಪ ಶಾಂತಿ ಅನ್ನಿಸ್ತು. ನೇಮದ ರೀ, ಜಗತ್ತಿನ ನೇಮದ. ವಾತಾವರಣ ಮನುಷ್ಯನ ಬುದ್ಧಿ ಬದಲು ಮಾಡ್ತದೆ. ಹೇಳಿ, ನಿಮ್ಗೆ ಗೊತ್ತಿರಬೇಕು. ಟಿ ವಿ ಆದವ್ರಿಗೆ ಅಲ್ಲಿ ಒಯ್ದಿರ್ತಾರೆ ನೋಡ್ರಿ, ಇಲ್ಲ ಮಿರಜ್ಗೆ. ಯಾಕೆ? ಆ ಹವಾನೇ ಹಂಗದ ರೀ. ಮಿರಜದೊಳಗೆ ಹವಾ ಹೆಂಗದ, ಟಿ ವಿ ಆದ ಮನುಷ್ಯರಿಗೆ ಅಲ್ಲಿ ಒಯ್ದಿಟ್ರೆ ಆಹಾರದ ಜೊತೆಗೆ ಹವಾದ ಮೇಲೆ ಏನಪ್ಪ ಅಂತ ಕೇಳಿದ್ರೆ ಅದು ಅವನಿಗೆ ಆರಾಮ ಆಗ್ತದೆ. ಹೆಂಗದ ರೀ ಅದು ಆ ನೇಮ್ ಅದ. ಹಾಗೇನಪ್ಪ ಅಂದ್ರೆ ಕರ್ಕೊಂಡು ಹೋದ ಕೂಡಲೇ ಅದು ವಾತಾವರಣ ಹಿಂಗೆ ಆನಂದ ಐತ್ರಿ. ಅದಕ್ಕೆ ಹೆಂಗೆ ಮನೆ ಕಿರಿಕಿರಿ ಗಾರ್ಡನ್ದಾಗ ಕುಂಡಿರ್ತೀರಿಲ್ಲ, ಒಂದು ತಾಸು ಆರಾಮ ಅನ್ನಿಸ್ತದೆ. ಬರೋದ್ರೆ ಮತ್ತು ಡಬಲ್ ಕುಂತಿರ್ತಾವೆ ಬರಂತ ಮುಂದೆ ನೋಡಿ ಕಿರಿಕಿರಿ ಇಲ್ಲ, ಮೊಮ್ಮಕ್ಳು ಕಿರಿಕಿರಿ ಇಲ್ಲ, ಹೆಣ್ತಿ ತಾತ ಹೋಗಿ ಕುಂತ ಎಷ್ಟೊತ್ತ ಅರ್ಧ ತಾಸು ಮತ್ತು ಅವು ಡಬಲ್ ಆಗಿ ಬರ್ತಾವೆ. ಹಾಗೆ ಇಲ್ಲಿ ಏನಾಯಿತು, ಆ ಲೋಕಕ್ಕೆ ಕರ್ಕೊಂಡು ಹೋದರೆ, ಆ ಜಗಕ್ಕೆ ಹೋದರೆ ಇಷ್ಟು ಆನಂದ ಆಯಿತು. ಅಧಿಕ ಮಾಸಕ್ಕೆ ಸಾಯಕ್ಕೆ ನಿಂತಿರ್ತದು. ನಾನು ಯಾರೂ ಪೂಜೆ ಮಾಡೋಂಗಿಲ್ಲ, ನಾನು ಜಪ ಮಾಡೋಂಗಿಲ್ಲ, ನಾನು ಮಾಡೋಂಗಿಲ್ಲ ಅಂತ ಕರ್ಕೊಂಡು ವೈಕುಂಠದಿಂದ ಕರ್ಕೊಂಡು ಎಲ್ಲಿಗೆ ಹೋದರು? ಗೋಲೋಕಕ್ಕೆ ಹೋದರೆ ಅಲ್ಲಿ ಏನಪ್ಪ ಅಂತ ಕೇಳಿದರೆ ಭಾಳ ಆನಂದ ಅನ್ನಿಸ್ತು ಜಗನೇ. ಅದಕ್ಕೆ ಅದು ಸ್ವಲ್ಪ ಗಾಳಿ ಬಡ್ಕೋಬೇಕಂತಾರೆ. ಜಗ, ಹವಾ ಅವು ಭಾಳ ಪ್ರಭಾವ ಅದ. ಸ್ಥಾನ ಪ್ರಭಾವ ಅದ, ಹವಾದ ಪ್ರಭಾವ ಅದ. ಹೌದಿಲ್ಲ ರೀ? ಹವಾ ಪ್ರಭಾವ ಅದ. ಈಗ ಥಂಡ್ಯಾಗ ಚಳಿಗಾಲದಾಗ ಡಿಸೆಂಬರ್ದಾಗ ಏನು ಮಾಡ್ತದೆ, ಒಂದು ಬನಿಯನ್, ಅದ್ರ ಮೇಲೆ ಒಂದು ಸ್ವೆಟರ್, ಅದ್ರ ಮೇಲೆ ಅಂಗಿ ಮೇಲೆ ಕೋಟ, ಈಗೂ ಹಾಕೋರಿ, ಕೋಟ್ ಹಾಕೋರಿ. ಯಾರು ಬೇಡ ಅಂತಾರೆ ನೀವು? ಬಲ್ಲ ಅಂತಾನೆ. ಯಾಕೆ? ಕಾಲದ ಪ್ರಭಾವ ಅದ, ಜಗತ್ತು ಪ್ರಭಾವ ಅದ. ಅದು ಇರ್ತದೆ, ಸ್ವಾಭಾವಿಕ ಇರ್ತದೆ. ನಿಮ್ಮ ಮನ್ಯಾಗ ನಿಮ್ಮ ಮನೆಗೆ ದೇವ್ರ ಕೋಲಿ ಬೇರೆ, ಬೆಡ್ರೂಮ್ ಬೇರೆ, ಗೆಸ್ಟ್ ರೂಮ್ ಬೇರೆ ಅದ. ಎಲ್ಲ ಒಂದೇ ಕೆಲಸ ಮಾಡ್ತೀರಿ? ಇಲ್ಲ, ದೇವ್ರ ಕೋಲಿಗೆ ಹೋದ ಕಡೆ ಹಿಂಗೆ ಮಾಡ್ತೀರಿ. ಬೆಡ್ರೂಮನಾಗ ಮಾಡ್ಬೇಕು, ಹಿಂಗೆ ಗೆಸ್ಟ್ ರೂಮ್ನಾಗ ಇಲ್ಲ. ಆ ಸ್ಥಾನ ಪ್ರಭಾವನೂ ಇರ್ತದೆ. ಸ್ಥಾನ ಪ್ರಭಾವ, ಅನ್ನ ಪ್ರಭಾವ, ವಸ್ತ್ರ ಪ್ರಭಾವ, ಇಷ್ಟು ಪ್ರಭಾವ ಅದ ರೀ. ಅದಕ್ಕೆ ಯಾವ ಬಟ್ಟೆ ಉಡಬೇಕು ನೇಮ, ಅದಕ್ಕೆ ಏನು ಅನ್ನ ಉಣಬೇಕು, ಮನಸ್ಸು ಶಾಂತಿ ಇರ್ತಾನೆ ನೋಡು. ಆ ಬಟ್ಟೆ ತೊಟ್ಕೊಳ್ಳಿ ಹಂಗೆ ಆಗ್ತದೆ. ಪೊಲೀಸ್ ಡ್ರೆಸ್ ಅದು ಕೂಡ ಹಾಕೊಂಡೆ ಅಂದರೆ ಹಿಡ್ಕೋಬೇಕೆ ಅಂತ, ಯಾರಿಗೆ ಹಿಡಿದು ಒಂದು ಇಟ್ಟು ತೊಗೋಬೇಕೆ ಅಂತದ್ದು. ಆ ಡ್ರೆಸ್ಸೇ ಹಾಗೆ ಅದು, ಆ ಪೊಲೀಸ್ ಡ್ರೆಸ್ಸೇ ಹಾಗೆ ಅದು. ಮಿಲ್ಟ್ರಿ ಡ್ರೆಸ್ ತೊಗೊಳ್ರಿ, ಯಾರಿಗೂ ಹೊಳ್ಳಿ ಅಂತ ನಾವು. ಅದು ಡ್ರೆಸ್ ಹಂಗದ. ಡ್ರೆಸ್ಸಿನ ಮೇಲೂ ಕೂಡ ಮನುಷ್ಯನ ಭಾವನೆ ಬದಲಾಗ್ತದೆ. ಅನ್ನದ ಮೇಲೂ ಮನುಷ್ಯನ ಭಾವನೆ ಬದಲಾಗ್ತದೆ. ಗೆಳತನ ಮೇಲೂ ಮನುಷ್ಯನ ಭಾವನೆ ಬೆಳಗಾಗ್ತದೆ. ಅದಕ್ಕೆ ಸಂಘ ಕರೆ ಶರಾಪತಿಕೆ, ಬಡತ ಬಡಜಾಯ, ಸಂಘ ಕರೆ ಚಿಲ್ಲರಿಕೆ, ಫಲಚೋಡು ಪಚ್ಚರಕಾಯಿ. ಹೆಂಗದ ನೋಡಿ. ಒಳ್ಳೆಯವ್ರು ಗೆಳತನ ಮಾಡಿದ್ರೆ ನಿಮಗೆ ಕಿಮ್ಮತ್ತು ಬರ್ತದೆ. ಇಲ್ಲ ಅಂತಂದ್ರೆ ಹ್ಯಾಂಗೆ ನೀವು ಹಣ್ಣಿಗೆ ಕಲ್ಲು ಹೊಡಿತೀರಿ ಹಂಗೆ ಹೊಡಿತಾರೆ. ಗಿಡದಾನ ಕಲ್ಲು ಹೊಡೆದು ಕೆಡ್ತೀರ, ಹಂಗೆ ಕೆಡುತ್ತಾರೆ ನಿನಗೂ ಕೂಡ.
ಹೆಂಗಿರಬೇಕು? ಒಳ್ಳೆಯವರ ಸಂಘ ಮಾಡು, ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವದಂತೆ, ದೂರ ದುರ್ಜನರ ಸಂಘ ಕೆಸರೊಳಿ ಮುಳ್ಳು ತುಳಿದಂತೆ ಸರ್ವಜ್ಞ. ಹೊರಗೆ ಮುಳ್ಳು ತುಳಿದಲ್ಲ, ಕೆಸರಾಗ ಮುಳ್ಳ. ಹೆಂಗೆ ನೋಡು, ಹೊರಗೆ ಮುಳ್ಳು ತೊಳೆದ್ರೆ ಕಾಲು ಬಿರ್ಸಿರ್ತಾವೆ, ಕೆಸರ ನಡೆ ಕಾಲು ಮೆತ್ತಗಾಗಿರ್ತಾವೆ. ಆವಾಗ ಚುಚ್ಚಿದ್ರೆ ಪೂರ ಹೊಕ್ಕದದು, ಒಳಗೆ ಕೆಟ್ಟರೆ ಮೇಲೆ ಬರ್ತಾವೆ. ಎಷ್ಟು ಚಂದ ಉದಾಹರಣೆ ಕೊಡ್ತಾರೆ ಅವರು. ಕೆಸರೊಳಿಗೆ ಮುಳ್ಳು ತುಳಿದಂಥ ಸರ್ವಜ್ಞ, ಹೊರಗಿಂದಲ್ಲ. ಯಾಕೆ? ಜಗತ್ತಿನೊಳಗೆ ದುರ್ಜನರ ಸಂಘ, ಕೆಟ್ಟವರ ಸಂಘ, ಏನಪ್ಪ ನೀಚರ ಸಂಘ, ಪಾಪಿಗಳ ಸಂಘ ಮನುಷ್ಯನಿಗೆ ಏನಪ್ಪ ಅಂತ ಕೇಳಿದ್ರೆ, ಮೈಯಾಗ ಅರ್ವಿ ಉಟ್ಟೆ ಅಂದ್ರೆ ಮೈ ವಾಸನೆ ಅರ್ವಿಯಾಗಿ ಹೆಂಗೆ ಬರ್ತದ? ಹೌದಾ? ಬರ್ತದೇನು? ನಿಮ್ಗೆ ಗೊತ್ತಾಗಿಲ್ಲ, ನಾಯಿಗೆ ಗೊತ್ತಕ್ಕ. ಪೊಲೀಸರು ತರ್ತಾರಲ್ಲ ನಾಯಿಗೆ, ಸ್ಮೆಲ್ ಇಟ್ ಅಂತ ಹಿಡಿತಾರ ಕೆಳಗೆ. ಯಾಕೆ? ಹೆಂಗೆ ಮೈ ಸಂಘ ಅರಿವೆ ಆದ್ರೆ ಅರಿವೆಗೂ ಗುಣ ಬರ್ತದೆ, ಹಂಗೆ ದುರ್ಜನ ಸಂಘ ಮಾಡಿದ್ರೆ ನಿಮ್ಮ ಮನಸ್ಸನ್ನಾಗೂ ಗುಣ ಬರ್ತಾವೆ. ಅದಕ್ಕೆ ಮಹಾನುಭಾವರು ಬಹಳ ಎಚ್ಚರ ಮಾಡಿಕೊಡ್ಬೇಕು. ಮಗಳು ಕೂಡ ಕೆಟ್ಟ ವಿಚಾರ ಮಾಡ್ತೀರಿ, ಏನು ಮಾಡ್ತಾನೆ, ಎಟ್ಟು ಗಳಿಸ್ತಾನೆ, ಮನೆ ಎಟ್ಟು, ಹೊತ್ತು ಮಣಿಗೆ ಎಲ್ಲಿ ಕೊಂಡಿರ್ತಾನೆ, ಏನು ಗುಡಿಯಾಗೋ ಏನು ಸರಿ ಅಂಗಡಿಯಾಗೋ ವಿಚಾರ ಮಾಡ್ತೀರಿಲ್ಲ. ಹಂಗೆ ನಮ್ಮ ವಿಚಾರ ಮಾಡಿದ್ದೇವೆ? ನಾವು ಮಾಡಿಲ್ಲ. ಮನುಷ್ಯನಿಗೆ ಅದಕ್ಕೆ ಅಂತಾರೆ, ಬಹಳ ದೊಡ್ಡ ಮಾತದು. ನಾವು ಎಂದೂ ವಿಚಾರ ಮಾಡ್ತಕ್ಕಿಲ್ಲ. ನಮ್ಮ ಜೊತೆಗೆ ಬರೋದ್ರ ವಿಚಾರ ನಾವು ಮಾಡೇ ಇಲ್ಲ. ಬಿಟ್ಟು ಹೋಗೋದ್ರ ವಿಚಾರ ಮಾಡ್ತೇವೆ. ಪರಂತು ಅದಕ್ಕೆ ಮಹಾತ್ಮರಂತಾರಪ್ಪ ಅಂತ ಕೇಳಿ, ವಿಚಾರ ಮಾಡಪ್ಪ, ನೀನು ವಿಚಾರ ಮಾಡಿ ಅದನ್ನು ನೀ ಮಾಡು. ಅದು ಅಳಾಕತ್ರ ಅದಕ್ಕೆ ಅಧಿಕ ಮಾಸಕ್ಕೆ ಅವ್ರು ಅಂದ್ರಪ್ಪ, ನೀವು ಭಾಳ ಏನು ದುಃಖ ಪಡೋಕೆ ಹೋಗಬೇಡ, ಜಗತ್ತಿನೊಳಗೆ ಎಲ್ಲಕ್ಕೂ ಒಂದು ಸ್ಥಾನ ಅದ. ಹೌದಲ್ಲ? ಎಲ್ಲಕ್ಕೂ ಸ್ಥಾನ ಅದ. ಪಾಪಿಗೂ ಒಂದು ಸ್ಥಾನ ಅದ, ಪುಣ್ಯರಿಗೂ ಒಂದು ಸ್ಥಾನ ಅದ, ದುಃಖಿಗೂ ಒಂದು ಸ್ಥಾನ ಅದ, ಸುಖಕ್ಕೂ ಒಂದು ಸ್ಥಾನ ಅದ. ಕೋರ್ಟ್ನ ಇಬ್ಬರು ವಕೀಲರು ಇರ್ತಾರಲ್ರಿ, ಸುಳ್ಳಿಗೂ ಒಬ್ಬ ವಕೀಲ ಅದಾರ, ಖರೆಗೂ ಒಬ್ಬ ವಕೀಲ ಅದಾರ. ಅದು ಪ್ರಶ್ನೆ ಇಲ್ಲ. ಪಾಪಕ್ಕೂ ಅದ, ಅದಕ್ಕೂ ರೀತಿ ದಾರಿ ಅದ ಅಂತ ತಿಳ್ಕೊಂಡು, ಏನಪ್ಪ ನೀನು ನಿನ್ನ ಸಮಸ್ತ ದುಃಖ ಹೋಗಬೇಕಾಗಿತ್ತು ಅಂತಂದರೆ ಏನು ಮಾಡು ಅಂತಂದರೆ, ತದೈವ ಪರಮಂ ಬ್ರಹ್ಮಪೂರ್ಣಂ ಶ್ರೀಕೃಷ್ಣ ಸೋದಿತ. ಜಗತ್ತಿನೊಳಗೆ ಎಲ್ಲಿ ಹರಿದ್ರೂ ಕೂಡ ನೀರ ಹಳ್ಳಾಗಿ, ಕೆರೆಯಾಗಿ, ನದಿಯಾಗಿ ಹರಿದ್ರೆ ಸಮುದ್ರಕ್ಕೆ ಕೊಡೋದು, ಅದ್ರ ಬಿಟ್ಟು ಮತ್ತು ಜಗ ಎಲ್ಲಿದೆ? ಹಂಗೆ ಸಮಸ್ತ ದುಃಖಗಳಿಗೆ, ಸಮಸ್ತ ಏನಪ್ಪ ಅಂದ್ರೆ ಭಕ್ತರಿಗೆ ಸ್ಥಾನ ಒಂದು ಪರಮಾತ್ಮ ಅದ. ಅದು ಪರಮಾತ್ಮ ಅದ. ನಿನಗೆ ಹೇಳ್ತೀನಿ ಅದು ಯಾವುದು? ಅದು ಈ ಅಧಿಕ ಮಾಸ ಅಳಕತ್ರ ಹೇಳಕತ್ತಾರೆ ಅವರು. ನನಗೆ ಯಾರೂ ಇಲ್ಲಿ ಪೂಜೆ ಮಾಡೋಂಗಿಲ್ಲ ಅಂದ್ರೆ ಒಂದು ಜಗ ಅದ. ಯಾರವರು? ಕೃಷ್ಣ ಸೌಜ್ಞಿತಂ ಸ್ವೇಚ್ಛಾಮಯಂ ಸರ್ವಬೀಜಂ ಸರ್ವಾಧಾರಂ ಪರಾತ್ಪರಂ. ಹೆಂಗದನವ? ಸ್ವೇಚ್ಛಾಮಯಂ. ಜಗತ್ತಿನೊಳಗೆ ಅಷ್ಟು ಸ್ವೇಚ್ಛಾ ದೇವರೇ ಯಾವ ಇಲ್ಲರಿ. ಎಲ್ಲ ದೇವ್ರಿಗೆ ಪ್ರತಿಬಂಧಕ ಅದಾವೆ ನೋಡ್ರಿ. ಇಲ್ಲಿ ಶಿವ ಹಿಂಗೆ ಇರಬೇಕು, ವಿಷ್ಣು ಶಿವ ಏನಪ್ಪ ಅಂದ್ರೆ ಸಂಹಾರ ಮಾಡಬೇಕು, ಬ್ರಹ್ಮ ರಚನೆ ಮಾಡಬೇಕು, ಏನಪ್ಪ ಅಂದರೆ ವಿಷ್ಣು ಇವು ನೇಮದ, ಅದ್ರ ಬಿಟ್ಟು ಮತ್ತೇನು ಮಾಡೋಂಗಿಲ್ಲ ಅವು. ಪರಂತು ಕೃಷ್ಣ ಹಿಂಗೆ ಅದಾನೆ, ಪರಮಾತ್ಮ ಹಿಂಗೆ ಅದಾನೆ, ಅಸಂಭವ ಸಂಭವ ಮಾಡ್ತಾನೆ. ಇರ್ರಿ ನೀವು ಬಿಡ್ರಿ, ನನ್ನ ಮಾತಾಡಿ ಕೇಳ್ತಾವಲ್ಲ ಸಾಕು. ಕತ್ಲಿರೋದಕ್ಕೆ ಅದಕ್ಕೆ ಕತ್ಲಾಗ ಊಟ ಮಾಡಿದ್ರು ಕೈ ಬಾಯಾಗೆ ಹೋಗ್ತದೆ, ಎಲ್ಲಿ ಹೋಗಿಲ್ಲ. ಕತ್ಲೆ ಇಟ್ಟಕ್ಕಿರೋದಕ್ಕೆ ಹಂಗೆ ನಿಮ್ಮ ಕಿವಿ ನಮ್ಮ ಬಾಯಿ ಇಟ್ಟೆ. ಅದಕ್ಕೆ ಜಗತ್ತಿನೊಳಗೆ ಏನು ಹೇಳಿದ್ರು ಆ ಕಡೆ ಎದವ್ರು ಲೈಟ ಹಿಂದೆ. ಅದಕ್ಕೆ ಜಗತ್ತಿನೊಳಗೆ ಸಮಸ್ತ ದುಃಖಗಳನ್ನು ಎಲ್ಲಿ ಅದ? ಏನೂ ಇಲ್ಲ ಅಂದ್ರೆ ಸಿವಿಲ್ ಕೋರ್ಟ್ ಆಲಿನ ಕಡೆಗೆ ಕಟ್ಕಡೆ ಸುಪ್ರೀಂ ಕೋರ್ಟ್ರೇ ಇರ್ತದಲ್ಲ. ನಾ ಇಲ್ಲಿ ಫೇಲ್ ಆದೆ, ಜಿಲ್ಲಾ ಕೋರ್ಟ್ ಇದಪ್ಪ ಅಂದ್ರೆ ಮತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟ್ರೇ ಅದ. ಸಮಸ್ತ ಪಾಪಗಳನ್ನು ಕಳೆದುಕೊಳ್ಳಲಿಕ್ಕೆ ಒಂದು ಸ್ಥಾನ ಅದ. ಅದು ಇಲ್ಲ ಅಂತ ಅಲ್ಲ. ಅದೇನು ಅಂದ್ರೆ ಕೃಷ್ಣ ಪರಮಾತ್ಮ. ಯಾರವ ಹೆಂಗದಾನ ಅಂತ ಕೇಳಿದ್ರೆ ಅವರು ಅದಕ್ಕೆ ಹೇಳ್ತಾರೆ, ಶ್ರೀವತ್ಸ ವಕ್ಷಸಂ ಭ್ರಾಜತ್ ಕೌಸ್ತುವೇನ ವಿರಾಜಿತಂ ಪೀತಾಂಬರಂ. ಪೀತ ಅಂಬರವನ್ನು ಧಾರಣ ಮಾಡಿರ್ತಕ್ಕಂಥ ಬಟ್ಟೆ
ನೀವು ಹೇಳ್ಬೇಕಲ್ಲ ಯಾರಾದ್ರೆ ಬಿಳಿ ಅಂಗಿ ಹೋಗ್ತಾನೋ ಟೆಪಿಗೆ ಹೋಗ್ತಾನೆ ಅಂತ ಹೇಳ್ತಿರಲ್ಲ. ಹಾಗಾಗಿ ಕೃಷ್ಣ ಯಾರು? ಪೀತಾಂಬರಧಾರಿ. ಅವನು ಕೊಳ್ಳಾಗ ವತ್ಸರ ಶ್ರೀವತ್ಸ ಅದ. ಅಷ್ಟೇನಪ್ಪ ಅಂತ ಕೇಳಿದರೆ ಅವ 4 ಕೈ ಅದಾವ. ಸದ್ರತ್ನ ಕೋಟಿ ಖಚಿತ ಕಿರೀಟ ಉಜ್ವಲಂ. ಅವನ ತಲೆ ಮೇಲೆ ಇಂತಹದ್ದು ಕಿರೀಟ ಅದ. ಅದು ಭಾಳ ದೊಡ್ಡ ಭಾಗವತ ಬರ್ತದೆ. ಅಂತಹ ಮಣಿಯನ್ನು ಧರಿಸ್ತಕ್ಕಂಥ ಕೃಷ್ಣದ. ಅಂಥವ ಏನಪ್ಪ ಪರಮಾತ್ಮದನ. ಅವನದೇನಪ್ಪ ಅಂದ್ರೆ ನೀನು ಪೂಜೆ ಮಾಡಿ. ಕೃಷ್ಣನ ಪೂಜೆ ಮಾಡಿದೆ ಅಂದ್ರೆ ನಿನಗೆ ಎಲ್ಲರೂ ಗೌರವ ಮಾಡ್ತಾರೆ. ಅಧಿಕ ಮಾಸದಾಗ ಹೇಳ್ತಾರೆ, ನಿನಗೆಲ್ಲರೂ ಗೌರವ ಮಾಡ್ತಾರೆ. ಮಂಗಲಂ ಮಂಗಲಾರಂಚ ಸರ್ವಮಂಗಲ ಮಂಗಲಂ ಪರಮಾನಂದ ರಾಜಂಚ ಸತ್ಯಂ ಅಕ್ಷರಂ ಅದ್ವಿತೀಯಂ. ಪರಮಾತ್ಮ ನೀ ಅವನ ಪೂಜೆ ಮಾಡಿದೆ ಅಂತ ಕೇಳಿದರೆ ನಿನಗೆ ಅವ ಸ್ವೀಕಾರ ಮಾಡ್ದ ಅಂದ್ರೆ ಹೌದಲ್ಲ? ಹೆಂಗದ? ಸಾವುಕಾರ ಆಳ್ಮಗನ ಮಾತನ್ನು ಹ್ಞೂ ಅನ್ಬೇಕಾಗ್ತದ್ರಿ. ಸಾಹೇಬರು ಪ್ಯೂನಿಗೆ ಹ್ಞೂ ಅನ್ಬೇಕಾಗ್ತದ. ಪ್ಯೂನ್ ಪರ್ಮಿಷನ್ ಕೊಡೋದು ಸಾಹೇಬನು ಏನೂ ಮಾಡೋಂಗಿಲ್ಲ. ಪ್ಯೂನ್ ಆಯ್ತು ಅಂತ ಒಳಗೆ ಬಿಟ್ಟಂದ್ರೆ ಒಳಗಬೇಕು, ಹೊರಕೊಂಡು ಹೊರಗೆ ಕೊಂಡಿರ್ಬೇಕು. ಹಾಗೆ ಪರಮಾತ್ಮನ ಏನಪ್ಪ ಅಂತ ಅತ್ಯಂತ ಪ್ರಿಯವಾಗಿರತಕ್ಕಂಥ ತಿಂಗಳ ಇದು ಅಧಿಕ ಮಾಸ. ಕೃಷ್ಣ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರ್ತ ಮಾಸದ. ಅದಕ್ಕೆ ಪುರುಷಂ ಅವ್ಯಕ್ತಂ ಪುರಹೂತಂ ಪುರಸ್ತಮಂ ಧ್ಯಾಯಂತೆ ವೈಷ್ಣವ ಶಾಂತಂ ಶಾಂತಿಪರಾಯಣ. ಯಾರಿಗೆ ಶಾಂತಿ ಬೇಕಂತಾರೆ, ಯಾರಿಗೆ ಸುಖ ಬೇಕಂತಾರೆ, ಯಾರಿಗೆ ವೈಧವ್ಯ ಬೇಡಂತಾರೆ, ಯಾರು ಏನಪ್ಪ ಅಂತ ಕೇಳಿದರೆ ಸುಖ ಅಪೇಕ್ಷೆ ಮಾಡ್ತಾರೆ, ಅವರೆಲ್ಲರೂ ಕೂಡ ಈ ಪುರುಷೋತ್ತಮ ಮಾಸದ ಪೂಜೆಯನ್ನು ಮಾಡಲೇಬೇಕು ಅಂತ ತಿಳ್ಕೊಂಡು ಏವಂ ತಥೋ ವಿಷ್ಣು ಅಧಿಮಾಸ ಸಮನ್ವಿತ ಗೋಲಕಂ ಶೀಘ್ರಂ ವಿರಜೋ ವೇಷ್ಟಿತಂ. ಹೀಗೆ ಹೇಳಿದ ಕೂಡಲೇ ಆವಾಗ ಈ ಅಧಿಕ ಮಾಸ ವಿಚಾರ ಮಾಡ್ತು. ನಾನು ಏನು ಮಾಡಲಿ ಅಂತ ತಿಳ್ಕೊಂಡು ಕೇಳಿದ್ದಕ್ಕೆ ನಾರದರು ಅದಕ್ಕೆ ಹೇಳಿದ್ರು, ಹಾಗಾದ್ರೆ ಅಧಿಕ ಮಾಸದಾಗ ಮಾಡ್ಬೇಕಂತೀರಿ, ಹೆಂಗೆ ಮಾಡಬೇಕು ಪೂಜಾ ಅಧಿಕ ಮಾಸದ ಪೂಜೆ ಮಾಡಿದ್ರೆ ವೈಧವ್ಯ, ದಾರಿದ್ರ್ಯ, ಬಡತನ, ಆಮೇಲೆ ಅಪಮೃತ್ಯು ಇವೆಲ್ಲ ಹೋಗ್ತಾವೆ ಅಂತ ಹೇಳ್ತೀರಿ. ಹೆಂಗೆ ಮಾಡೋದು ಪೂಜಾ? ಪದ್ಧತಿ ಏನದ? ಪೂಜೆ ಮಾಡೋ ಪದ್ಧತಿ ಏನದ? ನನಗೆ ಸವಿಸ್ತಾರವಾಗಿ ಹೇಳಬೇಕು ಅಂತ ಅವರು ನಾರದನಿಗೆ ನಾರಾಯಣ ಅನ್ನತಕ್ಕಂಥ ಋಷಿ ಕೇಳಿದರೆ ಅದಕ್ಕೆ ಸವಿಸ್ತಾರವಾಗಿ ಅವ್ರು ಹೇಳ್ತಾರೆ ಪೂಜಾ ಹೆಂಗೆ ಮಾಡಬೇಕು, ಪೂಜಾ ಸಾಮಗ್ರಿ ಏನಿರಬೇಕು, ಪೂಜಾ ಯಾವ ದಿಕ್ಕಿಗೆ ಕುಂತು ಮಾಡಬೇಕು, ಇವೆಲ್ಲ ವಿಸ್ತಾರವಾಗಿ ಏನಪ್ಪ ಅಂದ್ರೆ ನಾಳೆಗೆ ಮತ್ತು ವಿಸ್ತಾರ ಅಂತ ಹೇಳ್ತಾ ತಿಳಿಸ್ಬೋದು.